ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನನಿ. ವೀಕ್ಷಕರೇ, ಇತ್ತೀಚೆಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪುಸ್ತಕ ಬಿಡುಗಡೆ ಸಮಾರಂಭವೊಂದರಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ಭಾರಿ ಸಂಚಲನಕ್ಕೆ ಕಾರಣ ಆಯಿತು. ಎಲ್ಲೂ ಕೂಡ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ನನಗೆ ದೆಹಲಿಯಿಂದ ಫೋನ್ ಬಂತು. BJPಯಿಂದ ಯಾರಿಂದ ಬಂತು ನಾನು ಹೆಸರು ಹೇಳಕ್ಕೆ ಬೇಡ. ಈಗ ನಾನು ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟ್ರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸೋದು. ನನ್ನ ತಮ್ಮನೂ ನನ್ನ ಜೊತೆಯಲ್ಲಿದ್ದ. ಒಬ್ಬ DG ಇದ್ದ ಇಲ್ಲಿ, ಅವನು ಮಾತಾಡ್ದ. ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ, ನೀವು ಡೆಪ್ಟಿ CM ಆಗ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು, ಅವ್ರನ್ನ ವಾಪಸ್ ಕಳಿಸಿರೋ ಅಂತೇಳಿ. ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ BJPಯಿಂದ ಆಹ್ವಾನ ಬಂತು. ಆ ಸಂದರ್ಭದಲ್ಲಿ ಅಧಿಕಾರಿ ಒಬ್ಬರು ನನಗೆ ಮುಂದೆ ಕೂತ್ಕೊಂಡು ಫೋನನ್ನು ಕೊಟ್ಟರು. ದೆಹಲಿ BJP ನಾಯಕರು ಮಾತಾಡಿದ್ರು, BJPಗೆ ಬನ್ನಿ DCM ಮಾಡ್ತೀನಿ, ಇಲ್ಲಾಂದರೆ ಜೈಲಿಗೆ ಹೋಗ್ತೀರಾ, ಜೈಲಿಗೆ ಹೋಗ್ಬೇಕಾ ಅಥವಾ ಪಕ್ಷಕ್ಕೆ ಬಂದು DCM ಆಗಬೇಕಂತ ಆಹ್ವಾನ ಕೊಟ್ಟರು ಅಂತ ನೇರವಾಗಿ ಮೊದಲ ಬಾರಿಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟರು. ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಯಿತು. ಆ ಕಾರ್ಯಕ್ರಮ ಯಾವುದು ಅಂತಂದರೆ ಡಿ.ಕೆ. ಶಿವಕುಮಾರ್ ಕುರಿತಾದಂತಹ ಎ ಸಿಂಬಲ್ ಆಫ್ ಲಾಯಲ್ಟಿ ಡಿ.ಕೆ. ಶಿವಕುಮಾರ್. ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ತಮ್ಮ ಮನದಾಳದ ಮಾತನ್ನು ಹೇಳಿದ್ರು. ಆ ಪುಸ್ತಕ ಬರೆದಿದ್ದಂಥವರು KM ರಘು. ಇವರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಸಿನಿಮಾ ಡೈರೆಕ್ಟರ್, ಸಿನಿಮಾ ನಿರ್ದೇಶಕರು, ರಾಜ್ಯ ಪ್ರಶಸ್ತಿ ಪುರಸ್ಕೃತರು. ಎ ಸಿಂಬಲ್ ಆಫ್ ಲಾಯಲ್ಟಿ ಡಿ.ಕೆ. ಶಿವಕುಮಾರ್. ಈ ಪುಸ್ತಕವನ್ನು ಅವರು ಬರೆದ್ರು, ಲೋಕಾರ್ಪಣೆಗೊಳಿಸಿದ್ರು. ಇಲ್ಲಿವರೆಗೂ ವೀಕ್ಷಕರೇ ಡಿ.ಕೆ. ಶಿವಕುಮಾರ್ ಸಂಬಂಧಪಟ್ಟಂತೆ ಈ ಅವರ ಸಂಬಂಧಿಸಿದಂಥ ಪುಸ್ತಕ ಆಗಲಿ ಅಥವಾ ಆತ್ಮಚರಿತ್ರೆ ಯಾವ ಕೂಡ ಬಂದಿಲ್ಲ. ಸಹಜವಾಗಿ ಈಗ ದೇವೇಗೌಡರ ಬಗ್ಗೆ ಪುಸ್ತಕ ಬಂದಿದೆ, ಅದೇ ರೀತಿ ಯಡಿಯೂರಪ್ಪ ಅವ್ರ ಬಗ್ಗೆ ಪುಸ್ತಕ ಬಂದಿದೆ, ಸಿದ್ದರಾಮಯ್ಯ ಅವರ ಬಗ್ಗೆ ಪುಸ್ತಕ ಬಂದಿದೆ. ಡಿ.ಕೆ. ಶಿವಕುಮಾರ್ ಬಗ್ಗೆ ಇದೇ ಮೊದಲ ಬಾರಿಗೆ ಈ ಪುಸ್ತಕ ಅವರ ಸಂಬಂಧಪಟ್ಟಂಥ ಪುಸ್ತಕ ಬಂದಿರುವಂಥದ್ದು. ಆ ಪುಸ್ತಕ ಬರೆದಂಥ ಲೇಖಕರಾದಂತಹ ಮತ್ತು ಡೈರೆಕ್ಟರ್ ಆದಂಥ KM ರಘು ಅವರು ನಮ್ಮ ಜೊತೆ ಇದ್ದಾರೆ. ಪುಸ್ತಕ ಯಾವ ರೀತಿ ಬರೀಬೇಕನ್ನಿಸ್ತು ಮತ್ತು ಆ ಸಂದರ್ಭದಲ್ಲಿ ಏನೆಲ್ಲ ಯಾವ್ಯಾವ ರೀತಿಯಲ್ಲಿ ಕೂಡ ಈ ಪುಸ್ತಕವನ್ನು ಬರೆದ್ರು, ಏನೆಲ್ಲ ಮಾಹಿತಿ ಕಲೆ ಹಾಕಿದ್ರು ಅನ್ನೋ ಸಂಬಂಧಪಟ್ಟಂತೆ ರಘು ಅವರು ನಮ್ಮ ಜೊತೆ ಮಾತಾಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಡಿ.ಕೆ. ಶಿವಕುಮಾರ್ ಕೊಟ್ಟಂಥ ಹೇಳಿಕೆ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಯಿತು. ಅದು ನಂತರ ಮಾತಾಡೋಣ. ಮೊದಲ ಬಾರಿಗೆ ಡಿ.ಕೆ. ಶಿವಕುಮಾರ್ ಬಗ್ಗೆ ಒಂದು ಪುಸ್ತಕ ಹೊರಬಂದಿರುವಂಥದ್ದು, ಎ ಸಿಂಬಲ್ ಆಫ್ ಲಾಯಲ್ಟಿ ಡಿ.ಕೆ. ಶಿವಕುಮಾರ್. ಯಾಕೆ ಈ ಹೆಸರಿಡಬೇಕು ಅಂತ ಅನಿಸ್ತು? ಈಗ ಪಕ್ಷಕ್ಕೆ ಅವರು ನಿಷ್ಠರಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದನ್ನು ತುಂಬ ಸಂದರ್ಭಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಆ ಒಂದು ವಿಚಾರ ಇಟ್ಕೊಂಡು ಜೊತೆಗೆ ನಾನು ಅವರ ಪುಸ್ತಕ ಬರೆಯುವಾಗ ಎಲ್ಲ ವಿಷಯಗಳನ್ನ ಕಲೆಕ್ಟ್ ಮಾಡಿ ಬರಿತಾ ಹೋದಾಗ ಜಸ್ಟ್ ಡಿ.ಕೆ. ಶಿವಕುಮಾರ್ ಅಂತ ಅವ್ರದ್ದು ಪುಸ್ತಕ ಯಾವುದು ಬಂದಿರಲಿಲ್ವಲ್ಲ, ಡಿ.ಕೆ. ಶಿವಕುಮಾರ್ ಅಂತ ಪುಸ್ತಕನ ಇಟ್ಟು ಟೈಟ್ಲ್ ಇಟ್ಟು ಬರೀಬೇಕು ಅಂತ ಫಸ್ಟ್ ನಾನು ಅಂದ್ಕೊಂಡೆ. ಆಮೇಲೆ ಆ ಒಟ್ಟಾರೆ ಪುಸ್ತಕದ ಒಂದು ಸಮಗ್ರ ವಿಷಯಗಳನ್ನ ನೋಡಿದಾಗ ಇಲ್ಲ, ಇದಕ್ಕೆ ನಾನು ಎ ಸಿಂಬಲ್ ಆಫ್ ಲಾಯಲ್ಟಿ ಅಂತ ನಾನು ಟ್ಯಾಗ್ಲೈನ್ ಇಟ್ಟು ಆಮೇಲೆ ಡಿ.ಕೆ. ಶಿವಕುಮಾರ್ ಅಂತ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದು ಫಸ್ಟ್ ನನಗೆ ಬಂದಿದ್ದಲ್ಲ. ಪುಸ್ತಕ ಎಲ್ಲ ಸಂಪೂರ್ಣವಾಗಿ ರೆಡಿಯಾದಾಗ ಅದರೊಳಗಡೆ ಇರ್ತಕ್ಕಂಥ ವಿಚಾರ, ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಕಾಂಗ್ರೆಸ್ನ ಒಟ್ಟಿಗೆ, ಮತ್ತು ಎಷ್ಟೇ ತೊಂದರೆ ಆದ್ರೂ ಕೂಡ, ಎಷ್ಟೇ ಖುಷಿ ಆದ್ರೂ ಕೂಡ ಅವ್ರು ಯಾವಾಗಲೂ ಕೂಡ ನಿಷ್ಠೆಯಿಂದ ಪಕ್ಷಕ್ಕೆ ಇರೋದ್ರಿಂದ ಈ ಸಿಂಬಲ್ ಆಫ್ ಲಾಯಲ್ಟಿ ಸೂಟ್ ಆಗುತ್ತೆ ಅಂತ ಇಟ್ಟಿದ್ರು. ಪುಸ್ತಕ ಬರೆದ ನಂತರ ಅದರಲ್ಲಿ ವ್ಯಕ್ತವಾದ ಅಂಶಗಳ ನಂತರ ಆ ಟೈಟಲನ್ನು ಶೀರ್ಷಿಕೆಯನ್ನು ಇಟ್ಟಿರುತ್ತದೆ. ಮೊದಲು ಪುಸ್ತಕ ಯಾಕೆ ಬರೀಬೇಕು ಅಂತ ಅನಿಸ್ತು? ಅಂದರೆ ಈಗ ಮೂಲತಃ ನೀವು ಡೈರೆಕ್ಟ್ರು, ಅಂದರೆ ಏನು ಸಿನಿಮಾ ನಿರ್ದೇಶಕರು, ಡಿ.ಕೆ. ಶಿವಕುಮಾರ್ ಬಗ್ಗೆ ಪುಸ್ತಕ ಬರೀಬೇಕು ಅಂತ ಯಾಕೆ ಅನಿಸ್ತು? ನಾವು ಸ್ವಲ್ಪ ವರ್ಷಗಳ ಹಿಂದಿನಿಂದ ಕೆಲವು ಸಂದರ್ಭದಲ್ಲಿ ಅವ್ರನ್ನ ಹತ್ತಿರದಿಂದ ನೋಡ್ತಕ್ಕಂಥ ಅವಕಾಶಗಳು ಸಿಗ್ತಾ ಹೋಯಿತು. ಅವ್ರ ಜೊತೆ ಹೆಚ್ಚಿಗೆ ನಾನು ಮಾತಾಡಲಿಲ್ಲ ಅಂದ್ರೂ ಕೂಡ ಹಿಂಗೆ ಹತ್ತಿರದಲ್ಲೇ ಭೇಟಿ ಆಗ್ತಾಯಿದ್ದೋ. ಒಂದು ಕಾರ್ಯಕ್ರಮಗಳು ಸಂಬಂಧಪಟ್ಟಂಗೆ ಅವ್ರು ಬಂದಾಗ ಒಂದು 15 ದಿನಕ್ಕೋ ತಿಂಗಳಿಗೋ ಈ ಥರ ನಾನು ಭೇಟಿ ಆಗ್ತಲೇ ಇದ್ದೆ. ಅವ್ರನ್ನ ಹತ್ತಿರದಿಂದ ನೋಡ್ತಾ ಹೋದಾಗ ಅವರ ವಿಚಾರಗಳಿರ್ಬೋದು, ಅವರ ಸಿದ್ಧಾಂತ ಇರ್ಬೋದು, ಅವರು ಧರ್ಮದ ಮೇಲೆ, ದೇವ್ರ ಮೇಲೆ ಇರ್ತಕ್ಕಂಥ ಭಕ್ತಿ ಇರ್ಬೋದು, ಇವೆಲ್ಲ ನೋಡ್ತಾ ಹೋದಾಗ ನಾನು ಇವ್ರ ಬಗ್ಗೆ ಹೆಚ್ಚು ತಿಳ್ಕೊಬೇಕಲ್ಲ, ಯಾವ್ದಾದ್ರು ಪುಸ್ತಕ ಇದ್ರೆ ತಗೊಂಡು ಓದೋಣ ಅಂತ ನಾನು ಸುಮ್ಮನೆ ಗೂಗಲಲ್ಲಿ ಚೆಕ್ ಮಾಡಿದೆ. ಡಿ.ಕೆ. ಶಿವಕುಮಾರ್ ಬುಕ್ ಅಂತ ಹೊಡೆದ್ರೆ ಬುಕ್ ಬರ್ತಾ ಇಲ್ಲ. ಅಲ್ಲಿ ಬೇರೆ ನಾಯಕರುಗಳದೆಲ್ಲ ಬಂತು. ಈ ಬುಕ್ಕೇ ಇಲ್ವಾ ಇವ್ರದ್ದು ಅಂತ ನಾನು ಯಾರೋ ಗೊತ್ತಿರೋರೊಬ್ಬರು ಬುಕ್ಸಿಗೆ ಸಂಬಂಧಪಟ್ಟವ್ರು ಕೇಳಿದೆ, ಇದು ಡಿ.ಕೆ. ಸಾಹೇಬ್ರದ್ದು ಬುಕ್ ಇಲ್ವಾ ಅಂತ. ಬುಕ್ ಯಾವ ಬಂದಿಲ್ಲ ಅವ್ರದ್ದು ಅಂತ ನನಗೆ ಮಾಹಿತಿ ಗೊತ್ತಾಯ್ತು. ಅವಾಗ ಪುಸ್ತಕ ಬಂದಿಲ್ಲ ಅಂತ ಮಾಹಿತಿ ಗೊತ್ತಾದ ಮೇಲೆ ಸರಿ ನಾನೇ ಒಂದು ಪುಸ್ತಕನ ಬರೆಯೋಣ. ಯಾಕೆಂದರೆ ಈಗ ನಾನು ಸುಮಾರು ಒಂದು 20 ವರ್ಷದಿಂದನೂ ಬರವಣಿಗೆ ಕ್ಷೇತ್ರದಲ್ಲಿ ಇರೋದು. ಸಿನಿಮಾನೂ ಕೂಡ ಒಂದು
ಸಾಹಿತ್ಯ ಕ್ಷೇತ್ರ ಥರನೇ ಅದು ಆಜುಬಾಜಲ್ಲೇ ಇರುತ್ತೆ. ಸಾಹಿತ್ಯ ಸಾಂಗ್ ಬರಿಬೋದು, ಇಲ್ಲ ಡೈಲಾಗ್ ಬರಿಬೋದು, ಇವೆಲ್ಲ ಇದ್ದಾಗ ಸರಿ ಅವರ ಸಮಗ್ರ ವಿಚಾರಗಳನ್ನು ಕಲೆಕ್ಟ್ ಮಾಡಿ ಬರೆದ್ರೆ ಚೆನ್ನಾಗಿರುತ್ತೆ. ಜೊತೆಗೆ ನಾನು ಸುಮಾರು ವರ್ಷಗಳಿಂದ ಅವ್ರನ್ನ ನೋಡ್ತಕ್ಕಂಥ ಮತ್ತು ಅವ್ರ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಂಡು ಸ್ವಲ್ಪ ನನಗೆ ಅವ್ರ ಮೇಲೆ ಒಂದು ಅಭಿಮಾನ, ಒಂದು ಪ್ರೀತಿ ಮೂಡಿತ್ತು. ಸರಿ, ಇದೊಂದು ಅಭಿಮಾನಕ್ಕೆ ಒಂದು ಒಳ್ಳೆ ಕೊಡುಗೆನೇ ಆಗುತ್ತಲ್ಲ ಇದು, ನಾನು ಶ್ರಮಪಟ್ಟರೆ ಅಂತ ಹೇಳಿ ಸುಮಾರು ಒಂದು 2 ವರ್ಷಗಳ ಶ್ರಮದಿಂದ ಇದನ್ನೆಲ್ಲ ಒಟ್ಟು ವಿಚಾರಗಳನ್ನ ಸಮಗ್ರವಾಗಿ ಜೋಡಿಸಿ ಎ ಸಿಂಬಲ್ ಆಫ್ ಲಾಯಲ್ಟಿ ಡಿ ಕೆ ಶಿವಕುಮಾರ್ ಅಂತ ಪುಸ್ತಕ ಹೊರಗೆ ಬರೋಕ್ಕೆ ಕಾರಣ ಆಯಿತು. ಇದು ಎಷ್ಟು ಸಮಯ ತೆಗೆದುಕೊಳ್ತು ಪುಸ್ತಕ? ಅಂದರೆ ಒಟ್ಟು ಇದು ಇರುವಂಥದ್ದು ಪೇಜ್ಗಳಿರುವಂಥದ್ದು ಒಟ್ಟು 250 ಇದೆ. 250 ಪೇಜ್ ಇದೆ. ಅಂದರೆ ಟೆಕ್ನಿಕಲ್ ಎಲ್ಲ ಸೇರಿ 250 ಪೇಜ್ ಇದೆ. ಅದರಲ್ಲಿ ನಿರ್ಮಲಾನಂದ ಸ್ವಾಮೀಜಿ ಅವರು ಮುನ್ನುಡಿ ಬರೀತಾರೆ, ಮತ್ತು ಇನ್ನೊಬ್ಬರು ನಮ್ಮ ಅಂದನಕೆರೆ ವೇದಮೂರ್ತಿ ರುದ್ರಾರಾಧ್ಯರು ಅಂತ ಗುರುಗಳು, ಅವರು ಮುನ್ನುಡಿ ಬರ್ಕೊಡ್ತಾರೆ. ಅದೆಲ್ಲ ಒಟ್ಟಾರೆ ನಾನು ಬರೆದಿರೋದು ಲೇಖಕರ ಮಾತು, ಇದೆಲ್ಲ ಸೇರಿ 250 ಪುಟಗಳಿದೆ. ಒಟ್ಟು ಎಷ್ಟು ದಿನ ತೆಗೆದುಕೊಳ್ತು ಪುಸ್ತಕ ಬರೆಯೋದು? ಸರ್, ಇದು ಒಂದು 2 ವರ್ಷ ಟೈಮ್ ತೊಗೊಂಡಿದೆ. 2 ವರ್ಷ. ಏಕೆಂದರೆ ನಾನು ಸಿನಿಮಾ ಮಾಡುವಾಗ ಹೆಂಗೆ ಅಂದರೆ ಒಂದು ಸ್ಕ್ರಿಪ್ಟ್ ಮಾಡ್ತೀವಿ. ಸ್ಕ್ರಿಪ್ಟ್ ಮಾಡಿದಾಗ ಏನು ಮಾಡ್ತೀವಿ, ಶೂಟಿಂಗ್ ಸ್ಪಾಟ್ಗೆ ಹೋಗ್ತೀವಿ. ಶೂಟಿಂಗ್ ಸ್ಪಾಟಲ್ಲಿ ಏನೋ ಒಂದು ಡೈಲಾಗ್ ಚೇಂಜ್ ಆದರೆ ಅದನ್ನೇನು ಮತ್ತೇನು ಟೈಪ್ ಮಾಡೋದು, ಬರೆಯೋದೇನು ಅವಶ್ಯಕತೆ ಇರಲ್ಲ. ಸ್ಪಾಟಲ್ಲಿ ಹಿಂಗಲ್ಲ, ಒಂದು ಸ್ವಲ್ಪ ಹಿಂಗೆ ಇಂಪ್ಲಿಮೆಂಟ್ ಮಾಡ್ಕೊ ಹೇಳು ಅಂತ ಹೇಳ್ಬೋದು, ಇಲ್ಲ ಡೈಲಾಗ್ನ ಬಿಟ್ಟು ಇಷ್ಟು ಮಾತ್ರ ಹೇಳು ಅಂತ ಹೇಳ್ಬೋದು. ಪುಸ್ತಕ ಅಂದರೆ ಹೆಂಗೆ ಅಂದರೆ ಅದು ದಾಖಲಾಗ್ಬಿಡುತ್ತೆ. ಒಂದು ಸತಿ DDP ಆಗಿ ಹೊರಗೆ ಬಂದಮೇಲೆ ಅದು ನೀಟಾಗಿ ದಾಖಲಾಗಿರುತ್ತೆ. ಅದರಿಂದ ನನಗೆ ಹೆಚ್ಚು ಕಮ್ಮಿ ಅದು ಕರೆಕ್ಷನ್ ಒಂದು 25 ಸತಿ ಮಾಡಿದ್ದೀನಿ ಪುಸ್ತಕನ. ಆಗ ನನಗೆ ಗೊತ್ತಾಯಿತು, ಅಯ್ಯೋ ಸಿನಿಮಾ ಸ್ಕ್ರಿಪ್ಟ್ ಬರೆಯೋದಕ್ಕೂ ಇದಕ್ಕೆ ಎಷ್ಟಪ್ಪ. ಯಾಕೆಂದರೆ ಇದು ಹೊರಗಡೆ ಬಂದಮೇಲೆ ಎಲ್ಲ ಓದ್ತಾರೆ, ಅಲ್ಲಿ ಒಂದು ಸಣ್ಣ ತಪ್ಪಿದ್ರೂ ಕೂಡ. ಸಿನಿಮಾ ಸ್ಕ್ರಿಪ್ಟ್ ಅಂತಂದರೆ ಅದು ಒಂದು ರೀತಿಯ ಕಾಲ್ಪನಿಕ ಅನ್ಬೋದು, ಅಥವಾ ಬೇರೆ ಕತೆ ಹೇಳಿದ್ದಾರೆ ಅಂತ ಹೇಳ್ಬೋದು, ಊಹೆ ಮಾಡ್ಕೊಳ್ತಾರೆ. ಅದೇ ಒಬ್ಬ ವ್ಯಕ್ತಿಗಳ ಬಗ್ಗೆ ಬರಿಬೇಕಾದ ಸಂದರ್ಭದಲ್ಲಿ ನೀವು ಆ ರೀತಿ ನೀವು ಮತ್ತೆ ಏನು ಪ್ರಿಂಟ್ ಆದಾಗ ಮತ್ತೆ ನೀವು ಅದನ್ನ ಸರಿಪಡಿಸೋಕೆ ಆಗೋದಿಲ್ಲ. ಹೌದೌದು, ಅದೇ ಪುಸ್ತಕಕ್ಕೂ ಸಿನಿಮಾಗೂ ಇರೋದೇನೆಂದರೆ ನಾವೇ ಡಬ್ಬಿಂಗಲ್ಲೂ ಚೇಂಜ್ ಮಾಡ್ಬಿಡ್ತೀವಿ ಡೈಲಾಗು. ಲಿಪ್ ಸಿಂಕ್ ಇಟ್ಕೊಂಡು ಅದು ಸಿಂಕ್ ಆಗೋದನ್ನ ಏನು ಬೇಕಾದ್ರೂ ಚೇಂಜ್ ಮಾಡ್ಬೋದು. ಬುಕ್ ಆಮೇಲೆ ನನಗೆ ಅನಿಸಿದ್ದು ಎಲ್ಲ ಇದು ನೋಡ್ತಾ ಹೋದಾಗ ಈ ವರಿಕೆ ಬಂದರೆ ಮುಗೀತದು. ಎಲ್ಲ ಓದ್ದವ್ರಿಗೆ ಇವನು ಎಷ್ಟು ಮೆಚುರಿಟಿ ಇದ್ದಾನೆ, ಒಂದು ಪದ ಜೋಡಣೆ ಇರ್ಬೋದು, ಸೆಂಟೆನ್ಸ್ ಫಾರ್ಮೇಷನ್ ಇರ್ಬೋದು, ಅದು ಗೊತ್ತಾಗ್ಬಿಡುತ್ತೆ. ಅದರಿಂದ ನಮಗೆ ಆಮೇಲೆ ಉಪಮುಖ್ಯಮಂತ್ರಿ ಬಗ್ಗೆ ಬರೀತಾ ಇರೋದು. ಅವರು ಹೆಚ್ಚು ಕಮ್ಮಿ 40 ವರ್ಷಕ್ಕೂ ಹೆಚ್ಚು ಸುದೀರ್ಘವಾಗಿ ರಾಜಕೀಯದಲ್ಲಿ ಅವ್ರು ಸೇವೆ ಸಲ್ತಾ ಬಂದಿದ್ದಾರೆ. 5-6 ಬಾರಿ ಸಚಿವರಾಗಿದ್ದಾರೆ, ಉಪಮುಖ್ಯಮಂತ್ರಿಯಾಗಿ, KPCC ಅಧ್ಯಕ್ಷರಾಗಿ. 1985 ಆ ಸಂದರ್ಭದಲ್ಲಿ ಅವರು MLA ಟಿಕೆಟ್ಗೆ ಡಿಗ್ರಿನಲ್ಲಿದ್ದಾಗಲೇ ಸಿಗುತ್ತೆ ಅವ್ರಿಗೆ. ಚಿಕ್ಕ ವಯಸ್ಸಿನಲ್ಲಿ ಕೂಡ 85ರಲ್ಲಿ ದೇವೇಗೌಡರು ನಿಲ್ತಾರೆ. ಇನ್ನು ಅಲ್ಲಿಂದ ಸುದೀರ್ಘವಾಗಿ ರಾಜಕೀಯ ಬಂದಿರತಕ್ಕಂಥವ್ರ ಬಗ್ಗೆ ನಾವು ಬರೆಯುವಾಗ ಎಚ್ಚರಿಕೆಯಿಂದ ಬರಿಬೇಕು ಅಂತ ತುಂಬ ಟೈಮ್ ತೊಗೊಂಡು ಈ ಪುಸ್ತಕ ಬರಿಬೇಕಾಯಿತು. ತಯಾರಿ ಹೆಂಗಿತ್ತು? ಈ ಪುಸ್ತಕ ಮಾಡಬೇಕು ತಯಾರಿ ಹೆಂಗಿತ್ತು? ಅಥವಾ ಈ ಪುಸ್ತಕದ ಒಳಗಡೆ ಏನೇನಿದೆ ಪ್ರಮುಖ ಅಂಶಗಳು, ಯಾವ ರೀತಿ ತಯಾರಿ ಇತ್ತು? ಸರ್, ಈಗ ಬಾಲ್ಯದಿಂದ ಹಿಡಿದು ಅಪ್ ಟು ಈಗ ಇದಿದೆಯಲ್ಲ, ಯಾವುದು GB ಗ್ರೇಟರ್ ಬೆಂಗಳೂರು, ಇಲ್ಲಿ ತನಕ ಕವರ್ ಮಾಡಿದ್ದೀನಿ. ಅಂದರೆ ಈಗ ನಾನು ಸಿನಿಮಾ ಡೈರೆಕ್ಟರ್ ಆಗಿರೋದ್ರಿಂದ ಆದಷ್ಟು ಓದೋರಿಗೆ ಎಲ್ಲೂ ಬೋರ್ ಆಗಬಾರ್ದು. ಕ್ರಿಸ್ಪಿಯಾಗಿ. ಈಗ ನಾವು ಸಿನಿಮಾನೇ 2 ಅವರಲ್ಲಿ ತೋರಿಸ್ತೀವಿ. ಅದು ಎಂಥ ಕೋಟಿ, 500 ಕೋಟಿ ಹಾಕಿದ್ರು 2 ಅವರ್ ಇರುತ್ತೆ, 50 ಲಕ್ಷ ಹಾಕಿದ್ರು 2 ಅವರೇ ಇರುತ್ತೆ ಸಿನಿಮಾ. ಸೀರಿಯಲ್ ಆದರೆ ಎಪಿಸೋಡ್ 100,000 ಹಿಂಗೆ ಹೋಗ್ಬಿಡುತ್ತೆ. ಬಟ್ ಇದನ್ನು ನಾನು ಒಂದು ಓದೋರಿಗೆ ಬೋರ್ ಆಗದೆ ಇರುತ್ತೆ, ಅದ್ರಲ್ಲಿ ತಗೊಂಡು ಹೋಗ್ಬೇಕು. ಆಮೇಲೆ ಎಲ್ಲ ಅಂಶಗಳು ಅದರೊಳಗೆ ಇರಬೇಕು ಅಂತ ಹೇಳಿ ತುಂಬ ಶಾರ್ಟಾಗಿ ವಿಚಾರಗಳನ್ನ ಎಲ್ಲ ವಿಷಯನೂ ಕವರ್ ಮಾಡಿದ್ದೀನಿ. ಯಾರ್ಯಾರು ಭೇಟಿ ಮಾಡಿದ್ರಿ ಪುಸ್ತಕ ಅಂದರೆ ಪುಸ್ತಕ ರಚಿಸುವುದಕ್ಕಿಂತ ಮುಂಚೆ ಯಾರ್ಯಾರು ಭೇಟಿ ಮಾಡಿದ್ರಿ? ಸಾಹೇಬ್ರಿಗೆ ಸಂಬಂಧಪಟ್ಟಂಥ ಹಲವಾರು ಸ್ನೇಹಿತರುಗಳೆಲ್ಲರನ್ನು ಭೇಟಿ ಮಾಡಿದೆ. ಜೊತೆಗೆ ಕೆಲವು ಗೂಗಲ್ ಇರ್ಬೋದು, ಕೆಲವು ಪೇಪರ್ ಕಟ್ಟಿಂಗ್ಸ್ ಇರ್ಬೋದು, ಕೆಲವು ನಮ್ಮ TV ಚಾನಲ್ಗಳು ಇಂಟ್ರ್ಯೂಗಳಿರ್ಬೋದು, ಯೂಟ್ಯೂಬಲ್ಲಿರ್ಬೋದು, ಈ ಥರ ಸಾವಿರಾರು ಗಂಟೆ ವೀಡಿಯೋಗಳು ನೋಡಿದ್ದೀನಿ. ಹೇಳಿಕೆಗಳೆಲ್ಲ ಅಬ್ಸರ್ವ್ ಮಾಡಿದ್ದೀನಿ. ಅವ್ರು ಏನು ಹೇಳಿರ್ತಾರೆ ಅದರಲ್ಲಿ ನಾವು ಏನು ಪಾಯಿಂಟ್ ತೊಗೋಬೋದು ನಮ್ಮ ಪುಸ್ತಕಕ್ಕೆ ಸಂಬಂಧಪಟ್ಟಂಗೆ, ಮತ್ತು ಪೇಪರ್ಗಳಲ್ಲಿ ಯಾವಾಗ ಏನೇನು ಬಂದಿರ್ತದೆ ಅದರಲ್ಲಿ ನಾವು ಏನು ಅಂಶಗಳು ತೊಗೋಬೋದು ನಮ್ಮ ಪುಸ್ತಕಕ್ಕೆ ಸಂಬಂಧಪಟ್ಟಂಗೆ, ಮತ್ತು ಸ್ನೇಹಿತರುಗಳು ಎಲ್ಲ ಹೇಳಿರೋದ್ರಲ್ಲಿ ನಾವು ಎಷ್ಟು ವಿಷಯನ ಇಡ್ಬೋದು ಇದರಲ್ಲಿ. ಯಾಕೆಂದ್ರೆ ಒಬ್ಬೊಬ್ಬರೇ ಒಂದೊಂದು ಪುಸ್ತಕ ಬರೆಯೋಷ್ಟು ಹೇಳಿರ್ತಾರೆ, ಅದೆಲ್ಲ ಹಿಡಿಯೋಕ್ಕಾಗಲ್ಲ ನಾವು. ಇದೆಲ್ಲ ನೋಡ್ಕೊಂಡು, ಮತ್ತು ನನ್ನ ಆತ್ಮೀಯ ಸ್ನೇಹಿತರುಗಳಿರ್ಬೋದು, ಇನ್ನು ನಾನು ಅವ್ರನ್ನ ಹತ್ತಿರದಿಂದ ನೋಡ್ತಾ ಇರುವಾಗ ನಾನೇನೇನು ಕಂಡೆ ಅದೆಲ್ಲನೂ ಸೇರಿಸಿ ಒಂದು ನೀಟಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಓದೋರು ತುಂಬ ಖುಷಿ ಪಡ್ತಾ ಇದ್ದಾರೆ. ಈ ಪುಸ್ತಕದಲ್ಲಿ ಬಹುತೇಕವಾಗಿ ಅವರ ಹೇಳಿಕೆಗಳು ಮತ್ತು ಪ್ರಮುಖ ವಿಚಾರಗಳ ಬಗ್ಗೆ ಕೊಟ್ಟಿರುವಂಥ ಹೇಳಿಕೆಗಳು ಜಾಸ್ತಿ ಇದಾವೆ. ಹೌದೌದು. ಇಂಪಾರ್ಟೆಂಟು ಜನಗಳಿಗೆ ಏನಂದರೆ ಎಷ್ಟೇ ವರ್ಷ ಬಿಟ್ಟು ಓದ್ರೂ ಕೂಡ ಸುಮ್ಮನೆ ಎಲ್ಲನೂ ತುಂಬಿಸೋದಕ್ಕಿಂತ ಒಬ್ಬ ಅಮೂಲ್ಯವಾದ ಒಬ್ಬ ಗಣ್ಯ ವ್ಯಕ್ತಿ
ರಾಜಕೀಯ ರಂಗದಲ್ಲಿ ಇರ್ಬೋದು, ಮತ್ತು ಅವರು ಇನ್ಸ್ಟಿಟ್ಯೂಷನ್ ಎಜುಕೇಷನ್ ಸಂಬಂಧಪಟ್ಟಿರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು, ಅವ್ರದ್ದು ಮುಖ್ಯವಾದ ವಿಷಯಗಳು ಮಾತ್ರ ಇದ್ದಾಗ ಓದ್ದವ್ರಿಗೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಅದರಿಂದ ಆ ಥರ ಒಂದು ವಿಚಾರಗಳನ್ನ ಇಟ್ಟಿದ್ದೀನಿ. ಬಿಡುಗಡೆ ಆಗೋಕ್ಕಿಂತ ಮುಂಚೆ ಅಥವಾ ಪುಸ್ತಕ ಬರೆಯೋದಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ನೀವು ಸಂಪರ್ಕ ಮಾಡಿದ್ರೆ ಅವ್ರ ಜೊತೆ ಮಾತಾಡಿದ್ರೆ? ನಾನು ಕರೆಕ್ಟಾಗಿ ಅವ್ರಿಗೆ ಈಗ ಇವತ್ತೆಷ್ಟು 16 ಅಕ್ಟೋಬರು, ಲಾಸ್ಟ್ ಇಯರ್ ಅಕ್ಟೋಬರ್ 18ನೇ ತಾರೀಕು ಅವ್ರಿಗೆ ಒಂದು ವರ್ಷ ಆಲ್ಮೋಸ್ಟ್ ಇನ್ನು 2 ದಿನ ಬಂದರೆ, ಅದೇ ಲಾಸ್ಟ್ ಇಯರ್ ಅಕ್ಟೋಬರ್ 18ನೇ ತಾರೀಕು ಕರೆಕ್ಟಾಗಿ ನನ್ನ ಹತ್ರ ಅದು ಫೋಟೋ ಇದೆ, ಪ್ರೂಫು. ಸುಮ್ಮನೆ ಒಂದು ಕೋಟಲ್ಲಿ ಒಂದು ಡಿಸೈನ್ ಮಾಡಿಸಿರ್ತೀನಿ, ಒಂದು ಕೋಟ್ ಹಾಕ್ಕೊಂಡಿರ್ತಾರೆ ಅವರು. ಅಂದರೆ ಯಾವಾಗಲೂ ಇದೇ ಡಿಸೈನು. ಅದನ್ನು ಈ ಕೋಟಲ್ಲಿರೋ ತೋರಿಸಿ, ಇಲ್ಲಿ ಪುಸ್ತಕದಲ್ಲಿ ಇದೆ, ಅದು ಕ್ಯಾರಿ ಮಾಡಿದ್ದೀನಿ. ಅದನ್ನು ಡಿಸೈನ್ ಮಾಡಿಸಿ ನಾನು ಒಂದು ಸ್ಮಾಲಾಗಿ ಒಂದು ಪುಸ್ತಕ ಮಾಡ್ತೀನಿ. ಸುಮ್ಮನೆ ನಾನು ಕಲೆ ಹಾಕಿರೋದೆಲ್ಲ ವಿಚಾರಗಳನ್ನ ಇಟ್ಟು, ನನಗೆ ಲುಲ್ಲು ಮಾಲಲ್ಲಿ ಇಂದ್ರಪ್ರಸ್ಥ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ, ಶೋಭಾ ಇಂದ್ರಪ್ರಸ್ಥ ಅಂತ, ಅಲ್ಲಿ ಅವರು ಆಫೀಸೆಲ್ಲ ಇದೆ. ಅಲ್ಲಿ ಅವರು ಕಾರ್ಯಕ್ರಮ ನಿಮಿತ್ತ ಬಂದಾಗ ನಾನು ಹೋಗ್ಬಿಟ್ಟು ಅದನ್ನು ಕೊಡ್ತೀನಿ. ಸರ್, ಈ ಥರ ನಿಮ್ಮ ಬಗ್ಗೆ ಅಭಿಮಾನದಿಂದ ಹಲವಾರು ವಿಚಾರಗಳನ್ನ ಕಲೆಕ್ಟ್ ಮಾಡಿ ಬರಿತಾ ಇದ್ದೀನಿ, ನೋಡಿ ಸರ್ ಅಂತ ಕೊಡ್ತೀನಿ. ಅವರು ಒಂಥರ ಫೇಸ್ ಅವತ್ತು ನಾನು ಯಾವಾಗಲೂ ಒಂದು ಸ್ವಲ್ಪ ಅವ್ರು ನೋಡಿದ್ರಾಗ ಭಯ ಪಡ್ತಾರೆ. ಒಂಥರ ಡಿ ಕೆ ಶಿವಕುಮಾರ್ ಅಂದರೆ ಒಂಥರ ಭಯನಪ್ಪ, ಆ ಮೆಂಟಾಲಿಟಿ ಜನಗಳಿಗೆ. ನನಗೆ ಅವತ್ತು ಆ ಪುಸ್ತಕ ನೋಡಿದಾಗ ಅವ್ರು ಎಷ್ಟು ಖುಷಿಪಟ್ಟರು ಅಂದರೆ, ಏನೋ ಒಂಥರ ಅವರು ಫೇಸು ಮಗು ಥರ, ಏನಾದ್ರು ಮಕ್ಳಿಗೆ ಆಟ ಸಾಮಾನು ಕೊಟ್ಟಾಗ ಎಷ್ಟು ಖುಷಿ ಆಯ್ತಾರೆ, ಸ್ವೀಟ್ ಕೊಟ್ಟಾಗ ಎಷ್ಟು, ಆ ಥರದಲ್ಲಿ ಅವ್ರಿಗೆ ಏನೋ ಒಂದು ಆನಂದ ಆಯಿತು. ನೋಡಿದ್ರು ನನಗೆ ಎಲ್ಲ. ಇಲ್ಲ ಶುರು ಮಾಡಿದ್ದೀನಿ ಸರ್ ಅಂತ ಅವ್ರ ಗಮನಕ್ಕೆ ತಂದಿದ್ದೆ. ಯಾಕೆಂದ್ರೆ ನಾನು ಎಲ್ಲ ಆದಮೇಲೆ ತಗೊಂಡು ಹೋದಾಗ ಸುಮ್ಮನೆ ಆಮೇಲೆ ಪಾಪ ಅವ್ರಿಗೆ ಅವ್ರ ಮನಸ್ಸಲ್ಲಿ ಏನಿರುತ್ತೋ, ಈಗ ಅವರು ಬೇಕಾದ್ರೆ ಬರ್ಸ್ಬೋದಿತ್ತು. ಅವ್ರು ಎಂಥ ದೊಡ್ಡ ಸಾಹಿತಿಗಳು, ಈಗ ದೊಡ್ಡ ವ್ಯಕ್ತಿಗಳ ಕೈಲೇ ಬರ್ಸ್ಬೋದಿತ್ತು ಅವರು. ಬಟ್ ಅವ್ರು ಆ ಥರ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ನೋಡಿ, ಇದುವರೆಗೂ ಬಂದಿಲ್ಲ ಅಂದರೆ ಅವ್ರು ಅದ್ರ ಗಮನ ಕೊಡೋಕೆ ಹೋಗಿಲ್ಲ. ಆವಾಗ ಖುಷಿ ಆಯಿತು ಅವ್ರಿಗೆ. ಸುಮಾರು ಎಲ್ಲ ಹಾಳೆಗಳೆಲ್ಲ ತಿರುವು ಹಾಕಿ, ಇಷ್ಟೊಂದು ವಿಷಯಗಳೆಲ್ಲ ಕಲೆಕ್ಟ್ ಮಾಡಿದೆಯಲ್ಲಪ್ಪ ಅಂತಂದ್ರೆ ಆವಾಗಲೇ, ಇಲ್ಲ ಸರ್ ಇದು ಈಗ ನಿಮ್ಮ ಗಮನಕ್ಕೆ ತಂದು ಮತ್ತೆ ಇನ್ನೂ ಕಂಟಿನ್ಯೂ ಮಾಡ್ಬೇಕು, ನಾನು ನಿಮ್ಮ ಪರ್ಮಿಷನ್ನು ಮತ್ತು ಇದೊಂದು ಸತಿ ನೀವು ನೋಡಲಿ ಅಂತ ಇದು ಮಾಡಿದೆ ಅಂತ ಹೇಳಿದೆ. ಸರಿ ಆಯಿತು, ಏನೋ ಮಾಡಪ್ಪ, ನಮಗೆ ಪುಸ್ತಕಗಳ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅಂತ ಅಂದ್ಬಿಟ್ಟು ಅಂದರು. ಮತ್ತು ಒಂದು ಸುಮಾರು 18-20ನೇ ಫ್ಲೋರಲ್ಲಿದ್ದು, ಹಾಗೆ ಮಾತಾಡ್ಕೊಂಡು ಲಿಫ್ಟಲ್ಲಿ ಬರ್ಬೇಕಾದ್ರೆ ಹಿಂಗೆ ನೋಡ್ತಾಯಿದ್ರು ಪುಸ್ತಕನ. ಈ ಕೋಟಲ್ಲಿರೋದು ಬೇಡ ಕಣೆ, ನಾನು ಈ ಹಳ್ಳಿಯಿಂದ ಬಂದಿರೋದ್ರಿಂದ ಕೋಟಲ್ಲಿದ್ದರೆ ಫುಲ್ಲು ಸಿಟಿ ಥರ ಫೀಲ್ ಆಗುತ್ತೆ. ನಮ್ಮ ಹಳ್ಳಿ ಜನಗಳಿಗೂ ಪುಸ್ತಕ ನೋಡಿದಾಗ ಒಂದು ನಮ್ಮವನು ಅನ್ನೋ ಒಂದು ಭಾವನೆ ಬರಬೇಕು. ಆದ್ದರಿಂದ ನನಗೆ ಬೇರಲ್ವಾ, ಅವರು ಬೇರನ್ನ ಎಲ್ಲೂ ಬಿಟ್ಕೊಡೋಕ್ಕೆ ತಯಾರಿಲ್ಲ ಅವರು. ಆದ್ದರಿಂದ ಇನ್ನೊಂದು ಪಂಚೆ ಶರ್ಟಲ್ಲಿರೋದು ಯಾವ್ದಾರು ಒಂದು ಫೋಟೋ ಹಾಕ್ಬಿಟ್ಟು ಡಿಸೈನ್ ಮಾಡಿಸು ಅಂತ ಅದೊಂದು ಮಾತು ಹೇಳಿದ್ರು, ಸಲಹೆ ಕೊಟ್ಟರು. ಎಸ್ ಸರ್, ಹಂಗೆ ಮಾಡ್ತೀನಿ ಸರ್ ಅಂತ ಹೇಳಿ ನಾನು ಆಗ ಅವರ ಫೋಟೋಗ್ರಾಫರ್ಗೆ ಫೋನ್ ಮಾಡಿ, ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥ ಆ ಫೋಟೋನ ಕಲೆಕ್ಟ್ ಮಾಡಿದೆ. ಅದನ್ನು ಮಾಡಿಸಿ ಈಗ ಇರ್ತಕ್ಕಂಥ ಡಿಸೈನ್ ಅದನ್ನು ಕ್ಯಾರಿ ಮಾಡಿದ್ದು ನಾನು. ಅಲ್ಲಿಂದ ಶುರುವಾಗಿದ್ದು ಪುಸ್ತಕದ್ದು. ಮತ್ತು ಇನ್ನು ಅಲ್ಲಿಂದ ಇನ್ನೇನೇನು ವಿಷಯಗಳಿದೆ ಎಲ್ಲ ನಾನು ಕಲೆಕ್ಟ್ ಮಾಡಿ ಒಂದು ಅವ್ರಿಗೆ ಪ್ರೂಫ್ ಕೊಟ್ಟು 1 ವರ್ಷ ಆಗಿತ್ತು. ಫೈನಲ್ ಪುಸ್ತಕನೇ 1 ವರ್ಷಕ್ಕೆ ಕರೆಕ್ಟಾಗಿ ರಿಲೀಸ್ ಆಗಿದೆ. ಈ ಪುಸ್ತಕದಾಗ ಸಾಮಾನ್ಯವಾಗಿ ಏನು ಬರುತ್ತೆ ಅಂತಂದರೆ, ಈಗ ಎಚ್ ವಿಶ್ವನಾಥ್ ಅವರು ಪುಸ್ತಕ ಬಿಡುಗಡೆ ಮಾಡಿದ್ದು ಒಂದು ಪುಸ್ತಕ ಇದೆ, ಒಂದಷ್ಟು ಬರೆದಿರುವಂಥದ್ದು, ಮತ್ತು ಹಳ್ಳಿ ಅಕ್ಕಿ ಹಾಡು, ಸೊ ಈ ಥರ ಬೇರೆ ಬೇರೆ ಪುಸ್ತಕಗಳೆಲ್ಲ ಬರೆದಿರುವಂಥದ್ದೆಲ್ಲ ಇದೆ. ಒಂದಷ್ಟು ಪುಸ್ತಕ ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ಅಥವಾ ಪುಸ್ತಕ ಒಬ್ಬ ವ್ಯಕ್ತಿ ಬಗ್ಗೆ ಬಿಡುಗಡೆ ಆದ ಸಂದರ್ಭದಲ್ಲಿ ಒಂದಷ್ಟು ಕುತೂಹಲ ಇರುತ್ತೆ. ಅಂದರೆ ಯಾರಿಗೂ ಗೊತ್ತಿಲ್ಲದಂಥ ವಿಚಾರಗಳು ಅಥವಾ ಏನಾದರೂ ಈ ಕಾಂಟ್ರವರ್ಸಿಗಳು ಏನೋ ಇರುತ್ತೋ ಬುಕ್ಕಲ್ಲಿ, ಆ ಥರದ್ದೆಲ್ಲ ಕೂಡ ಒಂದಷ್ಟು ಕುತೂಹಲ ಇರುತ್ತೆ. ನಾನು ಬುಕ್ ನೋಡಿದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವರು ಏನೇನು ಹೇಳಿಕೆ ಕೊಟ್ಟರು, ಸೊ ಆ ಬುಕ್ ನೋಡಿದ್ರೆ ಡಿ ಕೆ ಶಿವಕುಮಾರ್ ಇಲ್ಲಿವರೆಗೂ ಕೂಡ ಅವರು ಪ್ರಮುಖ ಘಟನೆಗಳ ಬಗ್ಗೆ ಮಾತಾಡುವಂಥದ್ದು ಅವೆಲ್ಲವೂ ಕೂಡ ಕವರ್ ಮಾಡಿರುವಂಥದ್ದು. ಏನು ಹೇಳ್ತೀರಿ, ಓವರ್ ಬುಕ್ಕನ್ನು ನೋಡಿದ್ರೆ ಏನು ಫೀಲ್ ಆಗುತ್ತೆ ಜನಗಳಿಗೆ ಅಂತ ಅನ್ಸುತ್ತೆ? ಏನಿಲ್ಲ ಸರ್, ಈಗ ಸಂಪೂರ್ಣವಾಗಿ ವ್ಯಕ್ತಿ ತಾನು ಏನಾರ ಒಂದು ಸಾಧನೆ ಮಾಡಬೇಕು, ಏನಾರ ಒಂದು ಗುರಿ ಇಟ್ಕೊಂಡಾಗ ಅವನು ನಿಷ್ಠೆಯಿಂದ ಇದ್ದರೆ, ಅದಕ್ಕೆ ಒಂದು ಪ್ರಾಮಾಣಿಕತೆಯಿಂದ ಅವನು ನಡ್ಕೊಂಡ್ರೆ ಅವನು ಖಂಡಿತ ಅವನು ಅಂದ್ಕೊಂಡಿರ್ತಕ್ಕಂಥ ಸ್ಥಾನಕ್ಕೆ ಮತ್ತು ಆ ಜಾಗಕ್ಕೆ ಹೋಗ್ಬೋದು. 90%ಗಿಂತ ಹೆಚ್ಚು ಸಕ್ಸಸ್ ಸಿಗುತ್ತೆ ಅನ್ನೋದು ನನಗೆ ಅನ್ನಿಸ್ತದೆ. ಈ ಪುಸ್ತಕನ ಸಂಪೂರ್ಣವಾಗಿ ಓದ್ದವ್ರಿಗೆ ಆ ಥರ ಒಂದು ಮೋಟಿವೇಶನ್ ಸಿಗುತ್ತೆ. ಅಂದರೆ ನಾವು ಏನಾದ್ರು ಒಂದು ಕಾರ್ಯ ಸಾಧನೆ ಮಾಡಬೇಕು ಅಂದಾಗ ನಿಷ್ಠೆಯಿಂದ ಮತ್ತು ಶ್ರಮಪಟ್ಟರೆ ನಾವು ತಲುಪ್ತೀವಿ ಅಂತ ಅನಿಸುತ್ತೆ ಪುಸ್ತಕ ಓದಿದ್ರೆ. ಇದರಲ್ಲಿ ತಿಹಾರ್ ಜೈಲ್ ಸಂಬಂಧಪಟ್ಟಂತೆ ಕೂಡ ಬರೆದಿದ್ದೀರಾ, ಮತ್ತು ಅವರ ಮಗ ಹೇಳಿಕೆ ಸಂಬಂಧಪಟ್ಟಂತೆ, ಮಗಳ ಹೇಳಿಕೆ ಸಂಬಂಧಪಟ್ಟಂತೆ ಬರೆದಿದ್ದೀರಾ. ಆ ತಿಹಾರ್ ಜೈಲ್ ಸಂಬಂಧಪಟ್ಟಂತೆ ಅವ್ರ ಜೀವನದಲ್ಲಿ ನಡೆದಿರುವಂಥ ಸಂಬಂಧಪಟ್ಟ ಪ್ರಮುಖ ಒಂದು ಘಟನೆ, ಕಹಿ ಘಟನೆ ಎರಡೂ ಕೂಡ ಇರುವಂಥದ್ದು. ಸೊ ಆ ಸಂದರ್ಭದಲ್ಲಿ ಬರಬೇಕಾದ್ರೆ ಏನು ಅನಿಸ್ತು?
ಇಲ್ಲ ಅದೇ ಮತ್ತು ನಮಗೆ ನನಗೆ ಅದು ಹೆಂಗೆ ಅಂದ್ರೆ ನೋಡಿ, ಸ್ವಲ್ಪ ಒಬ್ಬ ವ್ಯಕ್ತಿ ಬಗ್ಗೆ ಒಂದು ಅಭಿಮಾನ ಇರ್ತದೆ ಜಾಸ್ತಿ. ಅವ್ರ ಬಗ್ಗೆ ಪುಸ್ತಕ ಬರೀತಾ ತಿಳ್ಕೊಳ್ತಾ ಹೋದಾಗ ನನಗೆ ಒಂದು ಪಕ್ಷಕ್ಕೋಸ್ಕರ ನೋಡಿ ಅವ್ರು ಅದಕ್ಕೆ ಮತ್ತೆ ಅದು ವೈರಲ್ ಆಗಿದ್ದು. ಈಗ ಮೊನ್ನೆ ನೀವು ಹೇಳಿದ್ರಿ ಆವಾಗಲೇ ಒಂದು ಡೈಲಾಗ್ ಹೇಳಿದ್ರು, ಏನಂತ ಹೇಳಿದ್ರು, ನಿನಗೆ ಈಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅವ್ರನ್ನ 17 ಜನಕ್ಕೆ ಡಿಸ್ಟರ್ಬ್ ಮಾಡೋಕೆ ಹೋಗ್ಬೇಡಪ್ಪ, ನೀನು ಬಂದುಬಿಡ್ಬೇಕಾದ್ರೆ ನೀನು ಉಪಮುಖ್ಯಮಂತ್ರಿ ಕೊಡ್ತೀವಿ, ಇಲ್ಲ ಅಂತ ನೀನು ಜೈಲಿಗೆ ಹಾಕ್ಬೇಕಾಯ್ತದೆ ಅಂತ ಅವರು ಹೇಳ್ತಾರೆ. ಹೌದೌದು ಅಲ್ವಾ? ಯಾವುದೋ ಇದು ಅಹಮದ್ ಪಟೇಲ್ ವಿಚಾರದಲ್ಲಿ ಹೌದೌದು ಅವ್ರನ್ನ ಇದು ಮಾಡಬೇಕಾದ್ರೆ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಬಂದಿರ್ತಾರಲ್ಲ MLAಗಳನ್ನ ಮಹಾರಾಷ್ಟ್ರದಿಂದ. ಅವಾಗ ಆ ಸಂದರ್ಭದಲ್ಲಿ ಹಂಗಂತ ಹೇಳಿದಾಗ ಅವರು ಸರಿ ನಾನು ಉಪಮುಖ್ಯಮಂತ್ರಿಯಾಗಿ ನಾನು ಇರ್ಬೋದು ಅಂತ ಅವ್ರು ಆಸೆ ಪಟ್ಟಿದ್ದಿದ್ರೆ ಅವ್ರು ಆರಾಮಾಗಿ ಹೋಗ್ಬೋದಿತ್ತು ಅಧಿಕಾರಕ್ಕೋಸ್ಕರ. ಬಟ್ ಇಲ್ಲ, ನನ್ನ ಪಕ್ಷಕ್ಕೋಸ್ಕರ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅಂತ ನಿರ್ಧಾರ ಮಾಡ್ತಾರಲ್ಲ, ಅದನ್ನು ಅಷ್ಟು ಈಸಿಯಾಗಿ ಯಾರೂ ನಿರ್ಧಾರ ತಗೊಳಕ್ಕೆ ಆಗಲ್ಲ. ಯಾಕೆಂದರೆ ಈಗ ಅವ್ರಿಗೆ ಏನು ಕಮ್ಮಿ ಇರಲಿಲ್ಲ. ಈಗ ಎಲ್ಲ ರೀತಿ ಹಣಕಾಸು ಇರ್ಬೋದು, ಅಧಿಕಾರ ಇರ್ಬೋದು, ಎಲ್ಲ ಥರ ಅವ್ರಿಗೊಂದು ಫೇಮು ನೇಮೆಲ್ಲ ಇದ್ದಾಗ ನಾನು ಯಾಕೆ ಹೋಗಪ್ಪ ಜೈಲಲ್ಲಿ ಕೂತ್ಕೊಳ್ಳೋದು, ಬಿಡು ಬೇಡ ಅನ್ನೋದು ಒಂದು ಯೋಚನೆ ಬರ್ತಿತ್ತು. ಆಮೇಲೆ ಮತ್ತೆ ಒಳಗೆ ಹೋದ್ಮೇಲೆ ಏನೋ ಎತ್ತು ಅಂತ. ಬಟ್ ಅವ್ರು ನಾನು ಏನೂ ತಪ್ಪು ಮಾಡಿಲ್ಲ. ಅವರು ನನಗೆ ಏನೇ ರೀತಿ ಷಡ್ಯಂತ್ರ ಮಾಡಿ ಜೈಲಿಗೆ ಹಾಕಿದ್ರೂ ಕೂಡ ನಾನು ಪ್ರಾಮಾಣಿಕತೆಯಿಂದ ಇರೋದ್ರಿಂದ ನನಗೆ ಬೇಲ್ ಸಿಗುತ್ತೆ, ನಾನು ಹೊರಗಡೆ ಬರ್ತೀನಿ, ನಾನು ಸತ್ಯ ಏನು ಅಂತ ಜನಗಳಿಗೆ ಗೊತ್ತಾಗುತ್ತೆ ಅಂತ ಅವ್ರು ಆಯಿತು ನಾನು ಜೈಲಿಗೆ ಹೋಗ್ತೀನಿ ನನ್ನ ಪಕ್ಷಕ್ಕೋಸ್ಕರ ಅಂತ ಹೋಗಿ ನಿಲ್ತಾರೆ ಅಂತ ಅಂದಾಗ ನಮಗೆ ಇಂಥ ಒಬ್ಬ ನಿಷ್ಠ ಮನುಷ್ಯ ಒಂದು ಪಕ್ಷಕ್ಕೋಸ್ಕರ ಇದ್ದರೆ ಆ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಮತ್ತು ಒಂದು ದೊಡ್ಡ ಶಕ್ತಿ ಅಂತ ನನಗೆ ಅನ್ನಿಸ್ತು ಅದನ್ನು ಬರೆಯೋ ಸಂದರ್ಭದಲ್ಲಿ. ಇದರಲ್ಲಿ ಮಕ್ಕಳ ಬಗ್ಗೆ DK ಶಿ ಅವರ ಮಾತು ಅಂತ ಬರೆದಿದ್ದೀರಾ, ಮಕ್ಕಳ ಬಗ್ಗೆ ಮಾತಾಡಿದ್ರೆಲ್ಲ ಕೂಡ ಆಗಿದ್ರೆ. ಸೊ ಈ ಅಂಶ ಹೆಂಗೆ ಆಯ್ತಂತ ಅಂದರೆ ಬೇರೆ ಅವ್ರು ಕೊಟ್ಟಂಥ ಹೇಳಿಕೆಗಳು ಮಾಧ್ಯಮಗಳು ಬಂದಂಥ ಅದನ್ನು ಮಾಡಿರೋದು ಯಾವ ರೀತಿ ಅಂತ? ಇಲ್ಲ ಅಂದರೆ ಇವೆಲ್ಲ ಏನಂತ ಅಂದರೆ ಕೆಲವೊಂದು ಅವ್ರ ಹೇಳಿಕೆಗಳು, ಮತ್ತು ನಾವು ಈಗ ಅವರು ಕೆಲವೊಂದು ಸತಿ ನಾವು ಭೇಟಿಯಾದಾಗ ಸುಮ್ಮನೆ ಜನರಲಾಗಿ ಅವ್ರ ಫ್ಯಾಮಿಲಿ ವಿಚಾರಗಳು ಅಲ್ಲಿ ಇಲ್ಲಿ ಮಾತಾಡೋದಂತ ಕೇಳಿದ್ದು, ಇವೆಲ್ಲನೂ ಸೇರಿಸಿ ಅವ್ರಿಗೆ ಮಕ್ಳ ಬಗ್ಗೆ ಇರ್ತಕ್ಕಂಥ ಒಂದು ಪ್ರೀತಿ, ಆಮೇಲೆ ಮಕ್ಕಳಿಗೆ ಅವ್ರಿಗೆ ಹೆಚ್ಚಾಗಿ ಮಕ್ಳ ಬಗ್ಗೆ ಪ್ರೀತಿಗಿಂತ ಹೆಚ್ಚಾಗಿ ಮಕ್ಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದೇ ಅವರು ಜಾಸ್ತಿ ಡ್ರೀಮ್ ಇದ್ದಿದ್ದು. ಅದ್ರ ಬಗ್ಗೆ ಅವರು ಮಾತಾಡಿರ್ತಕ್ಕಂಥದ್ದು, ಮತ್ತು ಅವರು ಮಕ್ಕಳನ್ನ ಯಾವ ರೀತಿ ಒಂದು ಟ್ರೆಡಿಷನಲ್ಲಾಗಿ ಬೆಳೆಸಿರೋದು, ಜೊತೆಗೆ ಮಕ್ಕಳು ಅಷ್ಟೇ ತಂದೆ ತಾಯಿಗಳು ಹೇಳಿದ್ದನ್ನು ಒಂದು ರೀತಿ ಕೇಳಿಕೊಂಡು ಅವರ ಒಂದು ಆಸೆ ಪೂರ್ವಕವಾಗಿ ಅವರು ಕೂಡ ನಡ್ಕೊಂಡಿರೋದು, ಇದೆಲ್ಲ ಒಂದು ರೀತಿ ತುಂಬ ಚೆನ್ನಾಗಿ ಬಂದಿದೆ ಅದು ಆ ಎಪಿಸೋಡ್ಗಳಲ್ಲಿ. ಅವ್ರದ್ದು ಮುಂದಿನ ಒಂದಷ್ಟು ಗುರಿ ಇರುವಂಥದ್ದು ಮುಂದೆ ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ, ಅಂದರೆ ಅವರು ಬಹಿರಂಗವಾಗಿ ಎಲ್ಲೂ ಕೂಡ ಹೇಳಿಲ್ಲ, ಅದು ಇರುವಂಥದ್ದು ಕೂಡ. ಸೊ ಈ ಸಂಬಂಧಪಟ್ಟಂತೆ ನಾನಾ ರೀತಿಯ ಚರ್ಚೆ ಶುರು ಆಗ್ತಾ ಇರುವಂಥದ್ದು, ನವಂಬರ್ ಕ್ರಾಂತಿ ಇವೆಲ್ಲವೂ ಕೂಡ. ಅದ್ರ ಬಗ್ಗೆ ಏನಾದರೂ ಕೂಡ ಬರೀಬೇಕು ಅಥವಾ ಅದ್ರ ಬಗ್ಗೆ ಏನಾದರೂ ಕೂಡ ಯಾರು ಹೇಳಿದ್ರು ಅಂತ ಅನಿಸ್ತಾ? ಇಲ್ಲ, ಅದು ನಾನಿಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಂತಲೇ ಬರ್ತಿದ್ದೀನಿ. ಒಂದು ಸೆಪ್ಟೆಂಬರ್ ಕ್ರಾಂತಿ ಅಂತ ಯಾರು ಅಬ್ಸರ್ವ್ ಮಾಡೋರೇನೋ ಗೊತ್ತಿಲ್ಲ ಇನ್ನು ಬುಕ್ಕಲ್ಲಿ. ಈಗ ಫಸ್ಟು TV ಗಳಲ್ಲಿ ಏನು ಹೇಳ್ತಿರೋ ಅಂದರೆ ಸೆಪ್ಟೆಂಬರ್ ಕ್ರಾಂತಿ ಏನೋ ಆಗ್ಬಿಡುತ್ತೆ ಅಂತ ಹೇಳ್ತಾಯಿದ್ರು. ಆ ಸೆಪ್ಟೆಂಬರ್ ಕ್ರಾಂತಿಲಿ ಏನಾಯಿತು ಅಂತ ಅಂದರೆ ರಾಮನಗರ ಹೋಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಯಿತು. ಹೌದು, ಅದೇ ಸೆಪ್ಟೆಂಬರ್ ಕ್ರಾಂತಿ ಅಂತ ಬರ್ದಿದ್ದೀನಿ ನಾನು. ಸೆಪ್ಟೆಂಬರ್ ಕ್ರಾಂತಿ ಏನಂತ ಅಂದರೆ ಅಲ್ಲಿ BJP ಅವ್ರು ಹೇಳ್ದಂಗೋ ಇಲ್ಲ ಇನ್ನೊಂದು ಪಕ್ಷದವ್ರು ಹೇಳ್ದಂಗೋ ಏನೂ ಆಗಿಲ್ಲ. ಸೆಪ್ಟೆಂಬರಲ್ಲಿ ಕ್ರಾಂತಿ ಆಯಿತು. ಏನಾಯಿತು ಅಂತಂದರೆ DCM ಸಾಹೇಬರು ಒಂದು ಕನಸು ಕಟ್ಟಿದ್ರು, ಏನಂತ, ರಾಮನಗರನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು. ಆ ಜಿಲ್ಲೆ ಜನಗಳಿಗೆ ಒಂದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬೆಂಗಳೂರಿಗೆ ಸೇರ್ಪಡೆ ಆದಾಗ ಒಂದು ಹೆಚ್ಚಿನ ಬಲ ಸಿಗುತ್ತೆ, ಅದನ್ನು ನಾನು ಮಾಡಬೇಕು ಅಂತ ಅವ್ರಿಗೊಂದು ದೊಡ್ಡ ಆಸೆ ಇತ್ತು, ಕನಸಿತ್ತು. ಅದನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ GBAನ ಶುರು ಮಾಡ್ತಾರೆ ಅವರು. ಸೆಪ್ಟೆಂಬರಲ್ಲಿ ಆಗಿದ್ದು ಅದು, ಅದೇ ಕ್ರಾಂತಿ ಅಂತ ಅಂದ್ಬಿಟ್ಟು ನಾನು ಬರೆದಿದ್ದೀನಿ. ಈಗ ನವೆಂಬರ್ ಕ್ರಾಂತಿ ಇನ್ನೂ ಏನು ಬರೆಯೋಕ್ಕೆ ಹೋಗಿಲ್ಲ, ಮುಂದುವರಿಯುತ್ತದೆ ಅಂತ ಬರ್ದಿದ್ದೀನಿ ಪುಸ್ತಕದಲ್ಲಿ, ಮುಂದುವರಿಯುತ್ತದೆ ಅಂತ. ಪಾರ್ಟ್ 2 ಅಂತ ಇದಕ್ಕೆ ಸೇರಿಸ್ಬೋದು, ಇಲ್ಲ ಪಾರ್ಟ್ 2 ಮಾಡ್ಬೋದು. ಮುಂದುವರಿಯುತ್ತದೆ ಅಂತ ಬರ್ದು ಮುಂದಕ್ಕೆ ಇನ್ನೇನೇನು ವಿಚಾರಗಳು ನಮಗೆ ಕಾಣಿಸ್ತಾ ಹೋಗುತ್ತೆ, ನಾವೇನೇನು ತಿಳ್ಕೊತಾ ಹೋಗ್ತೀವಿ ಅದೆಲ್ಲ ಸೇರಿಸಿ ಆಮೇಲೆ ನವೆಂಬರ್ ಕ್ರಾಂತಿದು ಏನಾಯ್ತದೆ ಎಲ್ಲ ನೋಡ್ಕೊಂಡು ಆಮೇಲೆ ಅದನ್ನೊಂದು ವಾಲ್ಯೂಮ್ ರೆಡಿ ಮಾಡ್ತೀವಿ. ಈಗ ಫ್ಯಾಮಿಲಿ ಅವನ್ನೆಲ್ಲ ಮಾತಾಡ್ಸಿದ್ರು ಬುಕ್ ಬಿಡುಗಡೆ ಅಥವಾ ಇಲ್ಲ ನಾನು DCM ಸಾಹೇಬ್ರು ಅಷ್ಟೇ ಇದು ಮಾಡಿದ್ದು. ಸುರೇಶ್ ಅಣ್ಣ ಅವರು ಒಂದು ಸತಿ ಹೋಗಿ ಭೇಟಿ ಮಾಡಿದೆ. ಅವರು ಪಾಪ ಖುಷಿಯಾಗಿ ಬೆಂತಟ್ಟಿ ಆಯ್ತಪ್ಪ ಮಾಡು ಅಂತ ಹೇಳಿದರು. ಅವ್ರಿಗೊಂದು ಸ್ಯಾಂಪಲ್ ಕೊಟ್ಟಿದೆ, ಯಾಕೆಂದರೆ ಈಗ ಯಾರು ಗಮನಕ್ಕಿಲ್ದಂಗೆ ಸಡನ್ನಾಗಿ ನಾವು ಮಾಡೋಕ್ಕಾಗಲ್ಲ. ಅದೇ ಸರ್ ಹಿಂಗೆ ಮಾಡ್ತಾಯಿದ್ದೀವಿ, ಇದು ನಿಮ್ಮ ಗಮನಕ್ಕಿರಲಿ ಸರ್, ನೀವೇನಾದ್ರು ಬಿಡುವಿದ್ದಾಗ ಓದಿ ಸರ್ ಅಂತ ಹೇಳ್ಬಿಟ್ಟು ಒಂದು ಸ್ಯಾಂಪಲ್ ಪುಸ್ತಕ ಕೊಟ್ಟಿದ್ದೆ. ಇನ್ನು ಸಾಹೇಬರು ಒಂದು 2-3 ಸತಿ ತಗೊಂಡು ಕೊಟ್ಟಾಗ ಮನೆಗೆ ಎತ್ಕೊಂಡು ಹೋಗಿದ್ರು, ನೋಡಿರ್ತಾರೆ ಪಾಪ ಅವ್ರ ಫ್ಯಾಮಿಲಿ ಏನೋ ಗೊತ್ತಿಲ್ಲ. ಬಟ್ ಈಗ ಮೊನ್ನೆ ಮಾತ್ರ ರಿಲೀಜ್ ಬಿಫೋರು
ಏನೋ ಒಂದು ಸಾಹಿತಿಗಳ ಲೆವೆಲಲ್ಲಿ ಮಾಡ್ಕೊಳ್ಳೋ ಅಂತ ನಾವು ಅಂದ್ಕೊಂಡಿದ್ದು. ಯಾವಾಗ ಬರ್ತಾರೋ ಏನೋ ಬ್ಯುಸಿ ಶೆಡ್ಯೂಲಲ್ಲಿ ಅಂತ ನಮಗೊಂದಿತ್ತು. ಬಟ್ ನಾನು ಸರ್ ಹಿಂಗೆ ಮಾಡಿದ್ದೀವಿ, ಹಿಂಗೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಸರ್ ಎಲ್ಲ ಬರ್ತಾ ಇದ್ದಾರೆ ಅಂತ ಇನ್ವಿಟೇಷನು ಮತ್ತು ಒಂದು 3-4 ಈ ಪುಸ್ತಕಗಳಲ್ಲಿ ನಾನು ಕೊಟ್ಟೆ ಸ್ಯಾಂಪಲು. ಆವಾಗ ಫಸ್ಟ್ ಬೇರೆ ಥರ ಇತ್ತು, ಇದೇ ಪಂಚೆ ಶರ್ಟ್ ಇತ್ತು, ಬಟ್ ಡಿಸೈನ್ ಬ್ಲೂ ಕಲರ್ ಇತ್ತು. ಮತ್ತು ಡಿಸೈನ್ ಬೇಡ ಪಂಚೆ ಶರ್ಟ್ ಹಾಕಿದ್ದೆ, ಬಟ್ ಡಿಸೈನ್ ಬೇರೆ ಇತ್ತು, ಬ್ಲೂ ಕಲರ್ಲಿ ಇತ್ತಿದ್ದು ಬ್ಯಾಕ್ಗ್ರೌಂಡು. ಮತ್ತು ಬೇಡ ಅಂತ ಏನೋ ಅಂತ ಅನಿಸಿ ಮತ್ತು ಇದನ್ನು ಮತ್ತೆ ತಿರುಗಿ ಮಾಡಿಸ್ದೆ ಹೊಸ ಡಿಸೈನು ಮಾಡಿಸಿ ಹೊಸ ಪ್ರಿಂಟ್ ತೊಗೊಂಡು ಮತ್ತು ಇನ್ವಿಟೇಷನ್ ಎಲ್ಲ ತೊಗೊಂಡು ಅವ್ರಿಗೆ ಕೊಟ್ಟು. ರಿಲೀಸ್ ಒಂದು 4-5 ದಿನ ಆದ ನನಗೆ. ಬುಧವಾರ ರಿಲೀಸ್ ಇತ್ತು, ಶನಿವಾರವೇನೋ ಕೊಟ್ಟವ್ರಿಗೆ ನಾವು ಹಿಂಗಿದೆ ಸರ್, ಆಲ್ರೆಡಿ ಇನ್ವಿಟೇಷನ್ ಹಂಚ್ಬಿಟ್ಟಿದ್ದೆ ನಾನು, ಹಿಂಗೆಲ್ಲ ಆಗಿದೆ ಸರ್, ಹಿಂಗೆ ಮಾಡಿಬಿಡ್ತೀವಿ ಸರ್, ಮತ್ತೆ ಕಾಯೋದು ಬೇಡ ಅಂತ. ಸರಿ, ಅವರು ಒಂದು 2-3 ಸತಿ ಹೇಳ್ತೀನಿ ಅಂತ ಹೇಳಿದರು. ಬಟ್ ನಾನು ಮತ್ತೆ ಲೆಂತ್ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಎಳ್ಕೋಗೋದು ಬೇಡ ಅಂತ ಕೊಟ್ಟಾಗ ಸರಿ ಆಯಿತು ಮಾಡ್ಕೊಳಪ್ಪ, ಈಗ ಚಂದ್ರಶೇಖರ್ ಕಂಬವರೆಲ್ಲ ಬರ್ತಾಯಿದ್ದಾರೆ, ನಾವು ಬರ್ದೆ ಹೋದರೆ ಸರಿ ಕಾಣಲ್ಲ, ಅದು ತಪ್ಪು ಸಂದೇಶ ಆಗುತ್ತೆ, ನೀನು ಪಾಪ ಎಲ್ಲ ಪ್ರೋಸೆಸ್ ಮಾಡಿಬಿಟ್ಟಿದೀಯ, ಆಯಿತು ಒಳ್ಳೆಯದಾಗಲಿ, ನಿನಗೆ ಶ್ರಮ ಪಟ್ಟಿದೆಯಾ, ನಾನು ಬರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತು ಸರ್, ನೀವು ಬಂದರೂ ತುಂಬ ಚೆನ್ನಾಗಿರ್ತದೆ ನೋಡಿ ಸರ್ ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿದ್ದು. ಅವತ್ತೊಂದು 3 ಪುಸ್ತಕ ತಗೊಂಡು ಹೋಗಿದ್ರು. ಬಿಡುಗಡೆ ಆದ ಸಂದರ್ಭದಲ್ಲಿ ಬಂದರು ಅವರು MKC ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಿತು, ಪುಸ್ತಕ ಬಿಡುಗಡೆ ಕಾರ್ಯಕ್ರಮ, ಒಂದು ಹೇಳಿಕೆಯನ್ನು ಕೊಟ್ಟರು. ಸೊ ಆ ಸಂದರ್ಭದಲ್ಲಿ ಏನಿಸುತ್ತೆ ನಮಗೆ? ಏನಿಲ್ಲ, ಅವರು ಖುಷಿಯಾದರು. ಈ ಥರ ಒಂದು ಅಭಿಮಾನದಿಂದ, ಒಂದು ನನ್ನ ಮೇಲೆ ಇರ್ತಕ್ಕಂಥ ಒಂದು ಭಕ್ತಿಯಿಂದ ಈ ಥರ ಶ್ರಮಪಟ್ಟವರು ರಘು ಅವರು ಬರೆದಿದ್ದಾರೆ, ಅದಕ್ಕೆ ನಾವು ಗೌರವ ಕೊಡಬೇಕು, ಬಂದಿದ್ದೀನಿ. ಜೊತೆಗೆ ಇದರಲ್ಲಿ ಇರ್ತಕ್ಕಂಥ 99 ಭಾಗ ಸತ್ಯನೇ ಬರೆದಿದ್ದಾರೆ ಅವರು, ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥದ್ದನ್ನ ಗೌರವ ಇದೆ ಅಂತ ಹೇಳಿದ್ರು. ಮತ್ತು ಅವ್ರು ಫೇಸ್ಬುಕ್ಕಲ್ಲೂ ಕೂಡ ಹಾಕ್ಕೊಂಡಿದ್ರು, ಈ ಥರ ಯುವ ನಿರ್ದೇಶಕ ನನ್ನ ಬಗ್ಗೆ ಈ ಥರ ಒಂದು ಎಲ್ಲ ವಿಚಾರಗಳನ್ನ ಬಾಲ್ಯದಿಂದ ಇಲ್ಲಿ ತನಕ ಎಲ್ಲ ವಿಷಯಗಳನ್ನ ಕಲೆಕ್ಟ್ ಮಾಡಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ. ಬೆಳಿಗ್ಗೆನೂ ಕೂಡ ಅವರು ಒಂದು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ಸಣ್ಣ ಬಿಟ್ನು ಹಾಕಿ ಅದರಲ್ಲೂ ಕೂಡ ನನಗೆ ಒಂದು ಪ್ರಶಂಸೆನ ಪದಗಳೆಲ್ಲ ಸೇರಿಸಿದ್ರು. ಇದಕ್ಕಿಂತ ಇನ್ನೇನಿದೆ, ಖುಷಿ ಇದೆ. ಯಾಕೆಂದರೆ ಈಗ ಒಂದು ಎಷ್ಟೇ ಶ್ರಮಪಟ್ಟು ಮಾಡಿದ್ರು ಕೂಡ ಈ ಸಿನಿಮಾ ಮಾಡಿದಾಗಲೂ ಅಷ್ಟೇ, ಈಗ ನಾವು ರಾಜ್ಯ ಪ್ರಶಸ್ತಿ ಬಂತು, ನಾನು ಎಲ್ಲ ಹೊಸ ಕಲಾವಿದರು ಹಾಕ್ಕೊಂಡು ಅವ್ರಿಗೆ ಟ್ರೈನ್ ಅಪ್ ಮಾಡಿ ಸಿನಿಮಾ ಮಾಡಿ ದೊಡ್ಡ ಟಿ ಬೋರೋಗೌಡ ಮೊದಲ ಅತ್ಯುತ್ತಮ ಚಿತ್ರ ಅಂತ ಬಂತು. 58 ಸಿನಿಮಾಗಳಲ್ಲಿ ನಮ್ಮದೇ ಬೆಸ್ಟ್ ಫಸ್ಟ್ ಸಿನಿಮಾ ಅಂತ ಗೋಲ್ಡ್ ಮೆಡ್ಲು, ಜೊತೆಗೆ ಬೆಸ್ಟ್ ಡೈರೆಕ್ಟ್ರು, ಬೆಸ್ಟ್ ಸ್ಕ್ರೀನ್ ಪ್ಲೇ ಎಲ್ಲ ಬಂತು. ಈ ಥರದಲ್ಲಿ ನಮಗೆ ಒಂದು ಶ್ರಮಪಟ್ಟು ಈ ಥರ ಒಂದು ಮಾತು ಅವಾರ್ಡ್ಗಿಂತ ಹೆಚ್ಚಾಗಿ ಅವರು ಈಗ ನನಗೆ ಈ ರಾಜ್ಯ ಪ್ರಶಸ್ತಿಗಿಂತ ಹೆಚ್ಚಾಗಿ ಈ ಬುಕ್ ರಿಲೀಸ್ ಆಗಿದ್ದು ಅವ್ರು ಬಂದಿದೆ ಒಂದು, ಆಮೇಲೆ ಚಂದ್ರಶೇಖರ್ ಕಂಬಾರ್ ಸರ್ ಬಂದಿದ್ದಂತೂ ನಮಗೆ ಒಂಥರ ದೊಡ್ಡ ಪ್ರಶಸ್ತಿ, ನ್ಯಾಷನಲ್ ಅವಾರ್ಡ್ ಬಂದಂಗೆ ಆಗೋಯ್ತು. ಏಕೆಂದರೆ ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥ 8 ಜನಕ್ಕೆ, ಅದರಲ್ಲಿ ಬದುಕಿರೋರೇ ಒಬ್ಬರು. ಈಗ ಅವರು ಬಂದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಬುಕ್ನ ಅವ್ರ ಕೈಯಿಂದ ಆ ಬುಟ್ಟಿಯಲ್ಲಿ ಇರ್ತಕ್ಕಂಥ ಹೂವು ಎಲ್ಲ ಇಟ್ಟು ನಾವು ಬುಕ್ ಇಟ್ಟಿದ್ದು, ಆ ಹೂ ಒಳಗಡೆಯಿಂದ ಇವ್ರು ಬುಕ್ ತೆಗೆದು ತೋರಿಸಿದ್ರಲ್ಲ, ಆ ಕ್ಷಣ ಯಾವತ್ತೂ ನನ್ನ ಕಣ್ಣಲ್ಲಿ ಕಟ್ತಂಗಿದೆ. ಅದು ತುಂಬ ಖುಷಿ ಆಯಿತು. ಈಗ ಮುಂದಿನ ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಇರುವಂಥದ್ದು ಕನಸು, ನೀವು ಅವರ ಬಗ್ಗೆ ಪುಸ್ತಕ ಬರೆದವರಾಗಿ, ಅದಕ್ಕಿಂತ ಮುಂಚೆ ನೀವು ಕಾಂಗ್ರೆಸ್ಸಾ? ನಾನು ಹೆಂಗೆ ಅಂದರೆ ಸರ್, ಒಂದು ಒಳ್ಳೆ ಕೆಲಸ ಮಾಡೋರ ಪರ, ಜನಕ್ಕೆ ನೀವು ಒಳ್ಳೆ ಕೆಲಸ ಮಾಡ್ತೀರಾ, ನಿಮಗೂ ನಮ್ಮ ಬೆಂಬಲ ಇರ್ತದೆ, ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರಿಗೂ ಒಳ್ಳೆ ಬೆಂಬಲ ಇರ್ತದೆ. ಈ ಥರ ಯಾವ ಪಕ್ಷ ಅಂತ ಏನಿಲ್ಲ, ಆ ಥರ ಏನಿಲ್ಲ. ನಮಗೇನಂದರೆ ಇವ್ರದ್ದು ಒಂದು ಸ್ವಲ್ಪ ಒಡನಾಟ ಆಯಿತು ನಮ್ಮ ಒಬ್ಬರು ಗುರುಗಳ ಕಡೆಯಿಂದ. ಜೊತೆಗೆ ಇವ್ರು ಮಾಡ್ತಕ್ಕಂಥ ಕೆಲಸಗಳು ಜನಗಳು ಏನೋ ಮಾತಾಡ್ಕೋಬೋದು, ಬಟ್ ಅವ್ರಿಗೆ ಬೆಂಗಳೂರು ಬಗ್ಗೆ ಇರ್ತಕ್ಕಂಥ ಕನ್ಸರ್ನು ಮತ್ತು ಆ ಬೆಂಗಳೂರನ್ನ ಯಾವ ಮಟ್ಟದಲ್ಲಿ ನಾವು ಕೆಲಸಗಳನ್ನ ಮಾಡಿ ಜನಗಳಿಗೆ ಅನುಕೂಲ ಕೊಡಬೇಕು. ಅವ್ರು ಹೇಳ್ತಾ ಇರ್ತಾರೆ, ಬೆಂಗಳೂರಲ್ಲಿರ್ತಕ್ಕಂಥವ್ರು ಚೆನ್ನಾಗಿದ್ರೆ ಇಡೀ ಕರ್ನಾಟಕ ಚೆನ್ನಾಗಿರುತ್ತೆ ಅಂತ. ಯಾಕೆಂದರೆ ಬೆಂಗಳೂರಲ್ಲೇ ಬರ್ತಕ್ಕಂಥದ್ದು ಆದಾಯ, ಅದರಿಂದ ಎಲ್ಲ ಕಡೆ ಹಳ್ಳಿಗಳಿಗೆ ಜಿಲ್ಲೆಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಬೆಂಗಳೂರಲ್ಲಿ ಚೆನ್ನಾಗಿರ್ಬೇಕು ಅಂತ ಹೇಳ್ತಿರ್ತಾರೆ ಯಾವಾಗಲೂ. ಅವೆಲ್ಲ ಅವರ ಶ್ರಮ ಮತ್ತು ಅವ್ರ ಕೆಲಸನ ನೋಡಿದಾಗ ನಮಗೆ ಒಂದು ಈ ಕಾಂಗ್ರೆಸ್ಸಲ್ಲಿ ಇದ್ದೀನಿ ಅದೊಂದು ಅಭಿಮಾನದಿಂದ ಆ ಥರ ಮಾಡ್ಕೋಯಿದ್ದು. ಪಕ್ಷಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ವ್ಯಕ್ತಿ ಬಗ್ಗೆ ಪುಸ್ತಕ ಬರಲಿ ಬಿಡಿ ಸರ್. ಹೌದು, ಸಮಾಜದಲ್ಲಿ ಇರ್ತಕ್ಕಂಥ ಒಳ್ಳೆ ಕೆಲಸ ಮಾಡೋರ್ಗೂ ಪುಸ್ತಕಗಳಿರಬೇಕು, ಮುಂದಿನ ಪೀಳಿಗೆ ಓದಬೇಕಲ್ಲ. ಅವರು CM ಆಗಬೇಕು ಅಂದರೆ DK ಶಿವಕುಮಾರ್ CM ಆಗೋ ಬಗ್ಗೆ ನಿಮ್ಮ ಅಭಿಪ್ರಾಯ? ಅರ್ಹತೆ ಇದೆ, ಅರ್ಹರಿದ್ದಾರೆ. ಯಾಕೆಂದರೆ ಶ್ರಮ ಪಟ್ಟಿದ್ದಾರೆ, 40 ವರ್ಷಕ್ಕಿಂತ ಹೆಚ್ಚು ಕಾಲ ಕಾಂಗ್ರೆಸ್ನಲ್ಲಿ ದುಡಿದಿದ್ದಾರೆ. ಅದರಿಂದಾಗ ಈಗ ನೋಡಿ, ಪೊಲೀಸ್ನವ್ರಿಗೇ SC PC ಇರೋನಿಗೆ ದಬಾದಾರ್ ಮಾಡ್ತಾರೆ, ದಬಾದಾರನ್ನು ಇನ್ಸ್ಪೆಕ್ಟರ್ ಮಾಡ್ತಾರೆ. ಅವನೇನು ಮಾಡಿದವರು ಕೂಡ ಅವನ ಎಕ್ಸ್ಪೀರಿಯನ್ಸ್ ಮೇಲೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಇವರು ಬೇಜಾನು ಶ್ರಮ ಪಟ್ಟಿದ್ದಾರಲ್ಲ, ಶ್ರಮಪಟ್ಟಿದ ತಕ್ಕನಾಗಿ ಆ ಥರ ಅವಕಾಶಗಳು ಬಂದಾಗ ಅದು ಒಳ್ಳೆಯದು, ನಮಗೂ ಖುಷಿ ಆಗುತ್ತೆ, ಏನು ತೊಂದರೆ ಇಲ್ಲ. ಇವರ ರಾಜಕೀಯ ಕಡುವೈರಿ ಅಥವಾ ರಾಜಕೀಯವಾಗಿ ಸಾಕಷ್ಟು ಕೂಡ ಟಗಪುರಾಗ್ತಾ ಇರೋದು ದೇವರ ಕುಟುಂಬ ಮತ್ತು ದೇವೇಗೌಡರ ಕುಟುಂಬ ಮತ್ತು ಇವ್ರ ನಡುವೆ ಈ ವಿಚಾರ ಸಂಬಂಧಪಟ್ಟ ಏನೋ ಕೂಡ ಪ್ರಸ್ತಾಪ ಆಗಿದೆ ಅಲ್ಲ. ಅವು ಇದೆ. ಅದೇ ಫಸ್ಟ್ ಹೇಳಿದ್ರೆ 1985ರಲ್ಲಿ ಅವ್ರು ದೇವೇಗೌಡರ ವಿರುದ್ಧ ನಿಂತ್ಕೊಳ್ಳೋದು.
ನಿಂತ್ಕೊಂಡು ಸೋಲ್ತಾರೆ. ಆಮೇಲೆ ಸಕ್ರಿಯವಾಗಿ ಕನಕಪುರದಲ್ಲಿ ಆಗ 700 ಇರ್ತದೆ. ಆವಾಗ ಅವರು ಸಕ್ರಿಯವಾಗಿ ಕೆಲಸನ ಮಾಡಿ ಜನಗಳ ಜೊತೆ ಬೆರೆತು ಮತ್ತೆ 1989ರಲ್ಲಿ ಮತ್ತೆ ಅದೇ ಕ್ಷೇತ್ರದಿಂದ ಸುಮಾರು 14,00,000 ಓಟ್ಗಳ ಅಂತರದಿಂದ ಗೆಲ್ತಾರೆ. ಅವ್ರು ಬಿಜೆಪಿಗೆ ಆಫರ್ ಕೊಟ್ಟು ಸಂಬಂಧಪಟ್ಟಂತೆ ನಿಮ್ಗೆ ಬಂದಾಗ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಹೇಳಿದ್ರು. ಎಸ್ ಅದಕ್ಕಿಂತ ಮುಂಚೆ ನಿಮ್ಗೆ ಏನು ಗೊತ್ತಾಗಿರಲಿಲ್ಲ ಆ ವಿಚಾರ ಸಂಬಂಧಪಟ್ಟಂತೆ? ಇದೆ ಅದರಲ್ಲಿ. ಓಕೆ. ಅದರಲ್ಲಿ ಇರೋದಕ್ಕೆ ಮುಂದೆ ನಾನು ಬರೆದಿರೋದು. ಈ ಥರ ವಿಚಾರಗಳು ಸುಮಾರಿದೆ. ಅವೆಲ್ಲ ವಿಚಾರಗಳು ಗೊತ್ತಾದ ಮೇಲೆ ನನಗೆ ಅನಿಸಿದ್ದು ಇವರು ಎ ಸಿಂಬಲ್ ಆಫ್ ಲಾಯಲ್ಟಿ ಅಂತ, ಪಕ್ಷಕ್ಕೆ ನಿಷ್ಠೆ ಅಂತ ಬರೋದಕ್ಕೆ ಅದೇ ಆ ಪಾಯಿಂಟು ಮೈನು. ಓಕೆ ಓಕೆ. ಅದೇ ಇದೆ. ಬಿಜೆಪಿಗೆ ಸಂಬಂಧಪಟ್ಟಂತೆ ನಿಮ್ಮ ಇದರಲ್ಲಿ ಯಾವ ರೀತಿ ನಿಮಗೆ ಮಾಹಿತಿ ಸಿಕ್ತು ಅಂತ ಆ ಸಂದರ್ಭದಲ್ಲಿ, ಅಥವಾ ಅವ್ರು ಹೇಳಿಕೆ ಕೊಟ್ಟಿರುವಂಥ ಸಂದರ್ಭದಲ್ಲಿ ಏನಂತ? ಅದು ನನಗೆ ಅವರ ಆತ್ಮೀಯರ ಕಡೆಯಿಂದ ಮಾಹಿತಿ ಸಿಕ್ಕಿತ್ತು. ಓಕೆ, ಏನಂತ ಸಿಕ್ತು ಅವ್ರ ಮಾಹಿತಿ? ಅದೇ ಈ ಥರ ಅವರು ಮತ್ತು ಅವರು ಸುರೇಶ್ ಅಣ್ಣ ಅವರು, ಇನ್ನೊಬ್ಬರು ರವಿ ಅಂತ ಅವ್ರ ಅವ್ರ ಯಾರೋ ರಿಲೇಟಿವು, ಅವರೆಲ್ಲ ಒಂದು ಕ್ವಾರ್ಟರ್ಸ್ನಲ್ಲಿ ಕುಳಿತಿರುವಾಗ ಜನರಲಾಗಿ ಮಾತಾಡುವಾಗ ಒಂದು ಫೋನ್ ಕರೆ ಬರ್ತದೆ. ಫೋನ್ ಕರೆ ಬಂದಾಗ ಈ ಥರ ಮಾಹಿತಿ ಬರುತ್ತೆ ಫೋನಲ್ಲಿ ಅವ್ರಿಗೆ. ಇಲ್ಲ ನೀವು ಸುಮ್ಮನಿರ್ಬೇಕು, ನಮ್ಮ ಜೊತೆ ಬಂದು ಸೇರ್ಕೋಬೇಕು, ಇಲ್ಲ ಅಂತಂದರೆ ನೀವು ಜೈಲಿಗೆ ಹೋಗಿ ರೆಡಿ ಆಗಬೇಕು ಅಂತ. ಅದು ಸುಮಾರು ದಿನಗಳೇ ನಡೆಯುತ್ತೆ ಪ್ರೋಸೆಸ್ಸು. ಇವರು ಸ್ವಲ್ಪ ಎಲ್ಲ ಯೋಚನೆ ಮಾಡಿ ಕೊನೆಗಿಲ್ಲ ನನ್ನ ಪಕ್ಷಕ್ಕೋಸ್ಕರ ಅದು ಏನಾರೇ ಆಗಲಿ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅನ್ನೋದು ನಿರ್ಧಾರ ತಗೋತಾರೆ. ನಿಮ್ಮಂದ ಅಂದರೆ ನೀವು ಈ ಪುಸ್ತಕ ಬರೆಯೋ ಸಂದರ್ಭದಲ್ಲಿ ಅದು ಭಾಳ ಪ್ರಮುಖವಾದ ಘಟನೆ. ಹೌದು. ಸೊ ಕೆಲವೊಂದು ಹೇಳೋಕ್ಕಾಗೋದಿಲ್ಲ. ಅದೇ ಬಿಜೆಪಿ ಅಂದರೆ ಅವ್ರು ಓಪನ್ ಆಗಿ ಹೇಳಿದ್ರು. ಸೊ ನಿಮ್ಮ ಬಂದ ಸಂದರ್ಭದಲ್ಲಿ ಯಾರು ಕರೆ ಮಾಡಿದ್ರು ಅಂತ ಏನಾದರೂ ಕೂಡ ಮಾಹಿತಿ ಅಂತ? ಇಲ್ಲ, ಅವು ನಾವೇನು ಬಹಿರಂಗಪಡಿಸೋಕ್ಕಾಗಲ್ಲ. ಯಾಕೆ ಅಂತಂದರೆ ಕೆಲವೊಂದು ವಿಷಯನ ಅವ್ರ ಮುಖಾಂತರ ಹೇಳಿದ್ರೆ ಅವು ಸರಿ ಬರುತ್ತೆ. ಈಗ ನಾವು ಎಷ್ಟು ಹೇಳೋಕ್ಕಾಗುತ್ತೋ ಅಷ್ಟನ್ನು ಮಾತ್ರ ಹೇಳ್ಬೋದು. ತುಂಬ ನಾವು ಈ ಅವ್ರ ಆಬ್ಜೆನ್ಸಿ ಬಿಟ್ಟು ಅವ್ರ ಮೀರಿ ನಾವು ಏನು ಹೇಳೋಕ್ಕಾಗಲ್ಲ. ಒಬ್ಬರು ವ್ಯಕ್ತಿ ಬಗ್ಗೆ ಪುಸ್ತಕ ಬರೆದಿದ್ದ ತಕ್ಷಣ ಕೆಲವೊಂದು ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಿಜೆಪಿಗೆ ಆಫರ್ ಬಂದ ಸಂಬಂಧಪಟ್ಟಂತೆ ಎಕ್ಸಾಕ್ಟಾಗಿ ಏನಿದೆ ಮತ್ತು ನಿಮ್ಗೇನು ಮಾಹಿತಿ ಬಂತು? ಅದರ ಸಂಪೂರ್ಣವಾಗಿದೆ. ಅದು ಈಗ ಹೇಳಿದ್ನಲ್ಲ, ಏನು MLAಗಳನ್ನ ಬಿಟ್ಟು ಕಳ್ಸಪ್ಪ, ಇಲ್ಲ ಅಂದರೆ ನೀನು ನಮ್ಮ ಜೊತೆ ಪಕ್ಷದ ಜೊತೆ ನೀನು ಬಂದರೆ ಉಪಮುಖ್ಯಮಂತ್ರಿ ಆಗ್ತೀಯ, ಇಲ್ಲ ಅಂದರೆ ನೀನು ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಆ ಸಂಪೂರ್ಣ ವಿಚಾರ ಇದೆ ಅದು. ಈಗ ಮುಂದೆ ನಿಮ್ಮ ಈ ಪುಸ್ತಕ ಮತ್ತು ಆದ ಬಿಡುಗಡೆ ನಂತರ ಪಾರ್ಟ್ 1 ಅಂತ ಹೇಳ್ತಾ ಇದ್ರೆ ಇವೆಲ್ಲ ಇದೆ. ಮುಂದೆ ನಿಮ್ಮ ಆಲೋಚನೆ ಅಥವಾ ನಿಮ್ಮ ಮುಂದಿನ ಪ್ಲ್ಯಾನ್ ಏನಿದೆ? ಈಗ ಸರ್ ಏನಂದರೆ ಪುಸ್ತಕನ ಈಗ ನೋಡಿ, ಒಂದು ಸಿನಿಮಾ ಯಾವ ಥರ ಮಾಡ್ತೀವಿ ಹಂಗೇನೆ ಇದನ್ನು ಪ್ರಾಡಕ್ಟು ಪುಸ್ತಕ ರೆಡಿಯಾಗಿದೆ. ಮತ್ತು ಯೋಗೇಶ್ ಅಂತ ತಿಪ್ಟೂರಿನ KPCC ಸದಸ್ಯರು ಅವರು ಈ ಪುಸ್ತಕದ ಬಿಡುಗಡೆಗೆ ಪಾಪ ಅವರು ತುಂಬ ಬೆಂಬಲವಾಗಿ ನಿಂತ್ಕೊಂಡು ಅವರೆಲ್ಲ ಹಣಕಾಸಿನ ಎಲ್ಲ ಖರ್ಚೆಲ್ಲ ಮಾಡಿ ನೋಡಿಕೊಂಡು ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ದೊಡ್ಡ ಮಟ್ಟದ ರಿಲೀಸು ಕೂಡ ಆಗಿ ಒಂದು ಒಳ್ಳೆ ರೀತಿಯಲ್ಲಿ ಕರ್ನಾಟಕದಾದ್ಯಂತ ಈಗ ಆಲ್ರೆಡಿ ಎಲ್ಲ ಪುಸ್ತಕ ಮಳಿಗಳಿಗೆ ಪುಸ್ತಕ ಹೋಗಿದೆ. ನೆನ್ನೆ ತಾನೇ ಹೋಗಿ ಗ್ರಂಥಾಲಯದಲ್ಲಿ ಅಧಿಕೃತವಾಗಿ ಅದೆಲ್ಲ ಸಬ್ಮಿಟ್ ಮಾಡಿ ಎಲ್ಲ ಬಂದಿದ್ದೀನಿ. ಈಗ ಏನಂದರೆ ಈ ಪುಸ್ತಕ ನಾನು ಪ್ರತಿಯೊಬ್ಬ DCM ಸಾಹೇಬರ ಒಂದು ಅಭಿಮಾನಿಗಳಿಗೆ, ಜೊತೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ಮತ್ತು ಓದುವಂತಹ ಎಲ್ಲ ಓದುವ ಆಸಕ್ತಿ ಇರ್ತಕ್ಕಂಥವ್ರಿಗೆ ಪುಸ್ತಕ ತಲುಪಿಸೋದು ಈಗ ಮುಖ್ಯವಾಗಿ ನನ್ನ ಮುಂದೆ ಇರತಕ್ಕಂಥ ಕೆಲಸ. ಈಗ ಒಂದು 2 ತಿಂಗಳು ಅದೇ ಜವಾಬ್ದಾರಿಯಲ್ಲಿ ಇರ್ತೀನಿ. ಅದಾದಮೇಲೆ ಮುಂದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಪುಸ್ತಕ ಬೆಲೆ ಎಷ್ಟಿದೆ ಇದ್ರದ್ದು? 300 ರೂಪಾಯಿ ಇದೆ. 300. ಈ ಕೊಟ್ಟರೆ CM ಸ್ಥಾನ ಕೊಡಿ ಅಂತ ಒಂದು ಲೈನ್ ಬರೆದಿದ್ರು. ಅದರಲ್ಲಿ ಅಂದರೆ ಅವರು ಅಧಿಕಾರ ಬಂದಂಥ ಅವರು ಪಕ್ಷ ಬಹುಮತ ಬಂದಂಥ ಸಂದರ್ಭದಲ್ಲಿ ಸೊ ಆಗ ಮೀಡಿಯಾದವರು ಕೇಳ್ತಾರೆ, ಸರ್ ನೀವು ಕೊಟ್ಟರೆ CM ಸ್ಥಾನ ಕೊಡಿ, ಇಲ್ಲ ಅಂದರೆ ನನಗೆ ಬೇರೆ ಯಾವ ಸ್ಥಾನ ಬೇಡ ಅಂತ ಹೇಳಿದ್ದೀರಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಸೊ ಯಾರು ಏನು ಬೇಕಾದ್ರೂ ಚರ್ಚೆ ಮಾಡ್ಕೊಳ್ಳಿ, ನಾನು ಅದೇ ಪ್ರಶ್ನೆ ಕೇಳ್ತಾರೆ ಒಂದಿನ ನೈಟ್ ಟೈಮು, ಸರ್ ಈ ಥರ ನೀವು CM ಕೊಡಿ, ಇಲ್ಲ ಬೇರೆ ಕೊಟ್ಟರು ಕೊಡಬೇಡಿ ಅಂತ. ಅಲ್ಲಿ ಡೆಲ್ಲಿನಲ್ಲಿ ತುಂಬ ದಿನಗಳು ನಡೀತಾ ಇರ್ತಲ್ಲ ಅದು ಪ್ರೋಸೆಸ್ಸು. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನೋಡಪ್ಪ ನಾನು ಯಾರನ್ನೂ CM ಕೊಡಿ ಅಂತಲೂ ಕೇಳೋಕ್ಕೆ ಹೋಗಿಲ್ಲ, ಇನ್ನೊಂದು ಕೊಡಿ ಅಂತ ಕೇಳೋಕ್ಕೆ ಹೋಗಿಲ್ಲ. ಆಮೇಲೆ ನನ್ನ ಜೊತೆ ಯಾರು MLAಗಳು ಕೂಡ ಬಂದಿಲ್ಲ, ಯಾರು ಬರೋದು ಬೇಡ, ಸಪೋರ್ಟ್ ಮಾಡೋದು ಬೇಡ. ನಾನೊಬ್ಬ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೀನಿ, ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಇಷ್ಟು ಜನ MLAಗಳು ಗೆದ್ದಿದ್ದಾರೆ. ಅದರಿಂದ ಪಕ್ಷ ಏನು ತೀರ್ಮಾನ ಮಾಡ್ಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳ್ತಾರೆ ಅವರು. ಆ ವಿಚಾರ ಕುರಿತು ಅದು ಹೆಡ್ಲೈನ್ ಅದಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ರಘುವರ ಹೇಳಿಕೆ. ಅವರು DK ಶಿವಕುಮಾರ್ ಸಂಬಂಧಪಟ್ಟಂತೆ ಅಂದರೆ ಅವರ ಜೀವನದಲ್ಲಿ, DK ಶಿವಕುಮಾರ್ ಅವರ ಜೀವನದಲ್ಲಿ ಬೇರೆ ಬೇರೆ ಘಟನೆಗಳು, ಬಹುಮುಖ್ಯ ಘಟನೆಗಳು, ಒಂದಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ ನಡೆದಿರುವಂಥದ್ದು. ಆದರೆ ಅವರ ಜೀವನಕ್ಕೆ ಅಂದರೆ ಅವರ ಸಂಬಂಧಪಟ್ಟಂತೆ ಯಾವುದು ಕೂಡ ಪುಸ್ತಕ ಬಂದಿರಲಿಲ್ಲ ಇಲ್ಲಿಯವರು ಕೂಡ. ಮೊದಲ ಬಾರಿಗೆ ಪುಸ್ತಕ ಬಂದಿರುವಂಥದ್ದು. ಒಂದಷ್ಟು ಪುಸ್ತಕ ಯಾವ ರೀತಿ ಬರೆದ್ರಿ ಮತ್ತು ಯಾವ ರೀತಿ ಬರೆಯಲಾಯಿತು ಮತ್ತು ಏನೇನು ಪೂರಕವಾದಂಥ ಅಂಶಗಳು ಹೇಗೆ ಕಲೆಕ್ಟ್ ಮಾಡಿದೆ ಅನ್ನೋ ಸಂಬಂಧಪಟ್ಟಂತೆ ಸಮಗ್ರವಾಗಿ ಅವರು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಜೊತೆಗೆ ಪಾರ್ಟ್ 1 ಬರುವಂಥ ಸಂಬಂಧಪಟ್ಟಂತೆ, ಯಾಕಂದರೆ
ಸಿನಿಮಾದಲ್ಲಿ ಹೇಳ್ತಾರಲ್ಲ ಒಂದು ಪಾರ್ಟ್ 1 ಅಂತ, ಆ ರೀತಿ ಕೂಡ ಪಾರ್ಟ್ 1 ಕೂಡ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಆ ಪುಸ್ತಕ ಯಾವ ಬರುತ್ತೆ ಅನ್ನೋದನ್ನ ಕಾದು ನೋಡೋಣ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.